ಸ್ನೇಹಿತರೆ ನಮಸ್ಕಾರ. ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಇಂದು ಸಂವಿಧಾನದ ವಿಧಗಳ ಬಗ್ಗೆ ಚರ್ಚಿಸೋಣ. ಚರ್ಚೆಯ ಪ್ರಾರಂಭದ ಮುನ್ನ ಸಂವಿಧಾನದ ಈ ವರ್ಗೀಕರಣ ಏಕೆ ಮುಖ್ಯ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಈ ವರ್ಗೀಕರಣ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಡಳಿತದ ಅಡಿಪಾಯ. ಸ್ನೇಹಿತರೆ, ಒಂದು ದೇಶದ ಆಡಳಿತ ವ್ಯವಸ್ಥೆ ನಡೆಯೋದೇ ಸಂವಿಧಾನದ ಗುರಿ, ಉದ್ದೇಶಗಳು ಮತ್ತು ಆಶೋತ್ತರಗಳ ಮೇಲೆ. ಒಂದು ದೇಶದ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದೇ ಸಂವಿಧಾನ. ಸ್ನೇಹಿತರೆ, ಸಂವಿಧಾನ ಅಂದರೆ ಅದೊಂದು ಕಥೆಯಲ್ಲ, ಕಾದಂಬರಿಯಲ್ಲ ಅಥವಾ ಕವಿತೆಯಲ್ಲ. ಅದೊಂದು ಆ ದೇಶದ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಇಂತಹ ಆಡಳಿತದ ಅಡಿಪಾಯವನ್ನು ತಿಳ್ಕೊಳ್ಬೇಕಾದ್ರೆ ಆ ದೇಶದ ಸಂವಿಧಾನವು ಯಾವ ವಿಧದ್ದು ಅಂತ ತಿಳ್ಕೊಳ್ಳೋದಕ್ಕೆ ಈ ವರ್ಗೀಕರಣ ಅತ್ಯಗತ್ಯವಾಗಿದೆ. ಎರಡನೇದು ಹೋಲಿಕೆಯ ಅಧ್ಯಯನ. ಸ್ನೇಹಿತರೆ, ಒಂದು ದೇಶದ ಇತಿಹಾಸ, ಅದರ ಮೂಲ, ಆ ದೇಶದ ವ್ಯವಸ್ಥೆ ಏನು ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಸಂವಿಧಾನವನ್ನು ಇತರ ದೇಶಗಳ ಸಂವಿಧಾನದೊಂದಿಗೆ ಹೋಲಿಕೆ ಮಾಡಬೇಕಾಗ್ತದೆ. ಹಾಗಾಗಿ ಈ ವರ್ಗೀಕರಣ ಮುಖ್ಯ ಆಗುತ್ತೆ. ಮೂರನೇದಾಗಿ ಭಾರತದ ಸ್ಥಾನದ ಸ್ಪಷ್ಟತೆ. ಸ್ನೇಹಿತರೆ, ನಮ್ಮ ಸಂವಿಧಾನವನ್ನು ಯಾವುದೇ ಭಾಷೆಯಲ್ಲಿ 10 ಬಾರಿ ಓದಿದ್ರೂ ಬೇಗನೆ ಅರ್ಥ ಆಗೋದಿಲ್ಲ. ಸಂವಿಧಾನ ಅರ್ಥವಾಗಲು ಅದರ ಹಿನ್ನೆಲೆ ಮತ್ತು ಪ್ರಸ್ತುತತೆ ತಿಳಿದಿರಬೇಕಾಗ್ತದೆ. ಸ್ನೇಹಿತರೆ, ಭಾರತ ದೇಶವನ್ನು ಅರ್ಥ ಮಾಡಿಕೊಳ್ಳದ ಹೊರತು ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ. ಭಾರತದ ಸಂವಿಧಾನ ಅರ್ಥ ಮಾಡಿಕೊಳ್ಳದೆ ಹೋದರೆ ಅದರ ಮೂಲ ತತ್ವಗಳು ತಿಳಿಯೋದಿಲ್ಲ. ಸಂವಿಧಾನದ ಮೂಲ ತತ್ವಗಳೇ ನಮ್ಮ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ದಿನನಿತ್ಯದ ಕೆಲಸಗಳನ್ನು ನಡೆಸೋದು. ಸ್ನೇಹಿತರೆ, ಭಾರತವನ್ನು ಒಂದು ಒಕ್ಕೂಟ ವ್ಯವಸ್ಥೆ ಅಂತಂತೇಳಿ ಯಾಕೆ ಕರೀತಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ವರ್ಗೀಕರಣ ಅತ್ಯಗತ್ಯವಾಗಿರುತ್ತೆ. ನಾಲ್ಕನೇದಾಗಿ ಕಾನೂನು ಮತ್ತು ರಾಜಕೀಯ ತಿಳುವಳಿಕೆ. ಸ್ನೇಹಿತರೆ, ಒಂದು ದೇಶದಲ್ಲಿ ಕಾನೂನನ್ನು ಯಾರು ರಚನೆ ಮಾಡಬೇಕು, ಅದರ ನೀತಿ ವಿನ್ಯಾಸಗಳು ಹೇಗಿರಬೇಕು ಮತ್ತು ಆ ದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ನಮಗೆ ಈ ವರ್ಗೀಕರಣ ಅತ್ಯಗತ್ಯವಾಗಿರುತ್ತೆ. ಐದನೇದಾಗಿ ನ್ಯಾಯಾಂಗದ ಅರ್ಥಾನ್ವಯ. ಸ್ನೇಹಿತರೆ, ಸಂವಿಧಾನದ ಸಂರಕ್ಷಕರಂತ ಹೇಳಿದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯವು ಅಂತಹ ಸಂವಿಧಾನವನ್ನು ಯಾವ ರೀತಿ, ಯಾವ ಅಂಶಗಳು ಮತ್ತು ಯಾವ ತಳಹದಿಯ ಆಧಾರದ ಮೇಲೆ ಅರ್ಥಾನ್ವಯ ಮಾಡ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ನಮಗೆ ಈ ವರ್ಗೀಕರಣ ಮುಖ್ಯ ಆಗುತ್ತೆ. ಆರನೇದಾಗಿ ಜಾಗತಿಕ ದೃಷ್ಟಿಕೋನ. ಸ್ನೇಹಿತರೆ, ಭಾರತವನ್ನು ಇತರ ದೇಶಗಳ ವ್ಯವಸ್ಥೆಗಳಾದ ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್ ಮತ್ತು ಯುರೋಪಿಯನ್ ರಾಷ್ಟ್ರಗಳ ಸಂವಿಧಾನಗಳೊಂದಿಗೆ ಹೋಲಿಕೆ ಮಾಡಿ ಅಧ್ಯಯನ ಮಾಡೋದ್ರಿಂದ ಆ ದೇಶದ ದೃಷ್ಟಿಕೋನಗಳು ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಈ ವರ್ಗೀಕರಣ ಪ್ರಮುಖವಾಗಿರ್ತದೆ. ಸ್ನೇಹಿತರೆ, ಸಂವಿಧಾನದ ವಿಧಗಳಲ್ಲಿ ಮೊದಲನೇದಾಗಿ ಸಂವಿಧಾನದ ಮೂಲ ಅಥವಾ ಸ್ವರೂಪವನ್ನು ಆಧರಿಸಿದ ಸಂವಿಧಾನಗಳು. ಸಂವಿಧಾನಗಳನ್ನು ಅವುಗಳ ಮೂಲ ಅಥವಾ ಸ್ವರೂಪದ ಆಧಾರದ ಮೇಲೆ ಅಧ್ಯಯನ ಮಾಡಬಹುದು. ಅಂದರೆ ಅವು ಹೇಗೆ ಅಸ್ತಿತ್ವಕ್ಕೆ ಬಂದವು ಮತ್ತು ಅವುಗಳನ್ನು ಉದ್ದೇಶಪೂರ್ವಕವಾಗಿ ರಚನೆ ಮಾಡಲಾಗಿದೆಯೇ ಅಥವಾ ಸ್ವಾಭಾವಿಕವಾಗಿ ವಿಕಸನಗೊಂಡಿದೆ ಎಂಬುದರ ಆಧಾರದ ಮೇಲೆ. ಸ್ನೇಹಿತರೆ, ಈ ವರ್ಗೀಕರಣವು ಆ ರಾಷ್ಟ್ರದ ಮೂಲಭೂತ ಕಾನೂನನ್ನು ರೂಪಿಸ್ತಕ್ಕಂಥ ಐತಿಹಾಸಿಕ, ರಾಜಕೀಯ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ಬಹಿರಂಗಪಡಿಸುತ್ತೆ. ಸ್ನೇಹಿತರೆ, ಸಂವಿಧಾನವು ಜನಪ್ರಿಯ ಸಾರ್ವಭೌಮತ್ವವನ್ನು, ಅಂದರೆ ಪ್ರತಿನಿಧಿಗಳ ಮೂಲಕ ಜನರಿಂದ ರಚನೆಯಾಗಿದೆಯೇ ಅಥವಾ ಅದು ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಕ್ರಮೇಣವಾಗಿ ಬೆಳೆದಿದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಸಂವಿಧಾನದ ವಿಧಗಳು ನಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಈ ವರ್ಗೀಕರಣದಲ್ಲಿ ಸಂವಿಧಾನಗಳನ್ನು ಸಾಮಾನ್ಯವಾಗಿ 2 ಪ್ರಮುಖ ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ಲಿಖಿತ ಸಂವಿಧಾನಗಳು, ಎರಡನೇದಾಗಿ ಅಲಿಖಿತ ಅಥವಾ ವಿಕಸನಾತ್ಮಕ ಸಂವಿಧಾನಗಳು. ಮೊದಲನೇದಾಗಿ ಲಿಖಿತ ಸಂವಿಧಾನಗಳು. ಸ್ನೇಹಿತರೆ, ಲಿಖಿತ ಸಂವಿಧಾನವು ಸಂವಿಧಾನ ರಚನಾ ಸಭೆಯಂತಹ ನಿರ್ದಿಷ್ಟ ಸಂಸ್ಥೆಯ ಉದ್ದೇಶಪೂರ್ವಕ ರಚನೆಯಾಗಿದೆ. ಈ ಸಭೆಯು ಅದನ್ನು ರಚನೆ ಮಾಡ್ತದೆ ಮತ್ತು ಔಪಚಾರಿಕವಾಗಿ ಅಳವಡಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇದನ್ನು ದೇಶದ ಸರ್ವೋಚ್ಚ ಕಾನೂನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಏಕೈಕ ಅಧಿಕೃತ ದಾಖಲೆಯಲ್ಲಿ ಬರೆಯಲಾಗಿರುತ್ತದೆ. ಸ್ನೇಹಿತರೆ, ಲಿಖಿತ ಸಂವಿಧಾನವು ಸರ್ಕಾರದ ಅಧಿಕಾರಗಳನ್ನು, ನಾಗರಿಕರ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಮತ್ತು ಅದನ್ನು ತಿದ್ದುಪಡಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡ್ತದೆ. ಸ್ನೇಹಿತರೆ, ಶತಮಾನಗಳಿಂದ ಸಾವಯವವಾಗಿ ವಿಕಸನಗೊಳ್ಳುವ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಇದು ಆ ದೇಶವನ್ನು ಆಳ್ತಕ್ಕಂಥ ತತ್ವಗಳನ್ನು ರೂಪಿಸ್ತಕ್ಕಂಥ ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕ ಪ್ರಯತ್ನವನ್ನು ಪ್ರತಿನಿಧಿಸ್ತದೆ. ಸ್ನೇಹಿತರೆ, ಲಿಖಿತ ಸಂವಿಧಾನದ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಉದ್ದೇಶಪೂರ್ವಕ ಮತ್ತು ಪ್ರಜ್ಞಾಪೂರ್ವಕ ರಚನೆ. ಸ್ನೇಹಿತರೆ, ಲಿಖಿತ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆಯಂತಹ ಪ್ರತಿನಿಧಿಗಳು ಅಥವಾ ತಜ್ಞರ ಸಂಸ್ಥೆಯು ಉದ್ದೇಶಪೂರ್ವಕವಾಗಿ ಸಿದ್ಧಪಡಿಸುತ್ತೆ. ಇದು ಅಲ್ಲಿನ ಜನರ ಸಾಮೂಹಿಕ ಇಚ್ಛೆಯನ್ನು ಪ್ರತಿಬಿಂಬಿಸುತ್ತೆ ಮತ್ತು ಇದು ಸಾಮಾನ್ಯವಾಗಿ ಆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅಥವಾ ಆ ದೇಶದಲ್ಲಿ ಕ್ರಾಂತಿ ಉಂಟಾದಾಗ ಅಥವಾ ರಾಜಪ್ರಭುತ್ವದ ಪ್ರಮುಖ ರಾಜಕೀಯ ಪರಿವರ್ತನೆಗಳ ಸಮಯದಲ್ಲಿ ಅಥವಾ ನಂತರ ರೂಪುಗೊಳ್ಳುತ್ತೆ. ಎರಡನೇದಾಗಿ ಒಂದೇ ದಾಖಲೆಯಲ್ಲಿ ಕ್ರೋಢೀಕರಣ.
ಸ್ನೇಹಿತರೆ, ಲಿಖಿತ ಸಂವಿಧಾನದ ನಿಬಂಧನೆಗಳನ್ನು ಒಂದೇ ದಾಖಲೆಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸಲಾಗಿರುತ್ತೆ. ಈ ದಾಖಲೆಯು ಸರ್ಕಾರದ ಅಧಿಕಾರಗಳು, ರಚನೆಗಳು ಮತ್ತು ಮಿತಿಗಳನ್ನು ವ್ಯಾಖ್ಯಾನ ಮಾಡುತ್ತೆ, ಸ್ಪಷ್ಟತೆ ಮತ್ತು ನಿಶ್ಚಿತತೆಯನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಲಿಖಿತ ಸಂವಿಧಾನವು ಹಕ್ಕುಗಳು, ಕರ್ತವ್ಯಗಳು ಮತ್ತು ಕಾರ್ಯವಿಧಾನಗಳನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡೋದ್ರ ಮೂಲಕ ಅಸ್ಪಷ್ಟತೆಯನ್ನು ಏನು ಮಾಡುತ್ತೆ, ತಪ್ಪಿಸುತ್ತೆ. ಮೂರನೇದು, ದೇಶದ ಸರ್ವೋಚ್ಚ ಕಾನೂನು. ಸ್ನೇಹಿತರೆ, ಲಿಖಿತ ಸಂವಿಧಾನವು ಇತರ ಎಲ್ಲ ಕಾನೂನುಗಳಿಗಿಂತ ಉನ್ನತ ಸ್ಥಾನದಲ್ಲಿರುತ್ತೆ. ಅದಕ್ಕೆ ವಿರೋಧವಾಗಿರ್ತಕ್ಕಂಥ ಯಾವುದೇ ಇತರ ಕಾನೂನುಗಳಾಗಿರ್ಬೋದು ಅಥವಾ ಶಾಸನಗಳಾಗಿರ್ಬೋದು ನ್ಯಾಯಾಂಗವು ಅಸಿಂಧು ಅಂತಂತೇಳಿ ಏನು ಮಾಡುತ್ತೆ, ಘೋಷಣೆ ಮಾಡುತ್ತೆ. ನಾಲ್ಕನೇದಾಗಿ, ಸ್ಪಷ್ಟತೆ ಮತ್ತು ಸುಲಭ ಲಭ್ಯತೆ. ಸ್ನೇಹಿತರೆ, ಇದು ಲಿಖಿತ ರೂಪದಲ್ಲಿರೋದ್ರಿಂದ ನಾಗರಿಕರು, ವಕೀಲರು ಮತ್ತು ಆಡಳಿತಗಾರರು ಇದನ್ನು ಸುಲಭವಾಗಿ ಉಲ್ಲೇಖ ಮಾಡಬಹುದು. ಇದು ಸ್ಪಷ್ಟವಾದ ಕಾನೂನಾತ್ಮಕ ಉಲ್ಲೇಖವಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸುತ್ತೆ. ಐದನೇದಾಗಿ, ಕಠಿಣತೆ ಮತ್ತು ನಮ್ಯತೆ. ಸ್ನೇಹಿತರೆ, ಸಂವಿಧಾನವು ಕಠಿಣ ತಿದ್ದುಪಡಿ ಪ್ರಕ್ರಿಯೆಯನ್ನು ಹೊಂದಿದ್ರೆ ಅಂತಹ ತಿದ್ದುಪಡಿಗಳಿಗೆ ವಿಶೇಷ ಅಥವಾ ಸಂಕೀರ್ಣ ಪ್ರಕ್ರಿಯೆಯ ಅಗತ್ಯ ಇರುತ್ತೆ. ಉದಾಹರಣೆಗೆ ಅಮೆರಿಕ ಸಂವಿಧಾನ. ಒಂದು ವೇಳೆ ಸಂವಿಧಾನವು ನಮ್ಯ ತಿದ್ದುಪಡಿ ಪ್ರಕ್ರಿಯೆಯನ್ನು ಹೊಂದಿದ್ರೆ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿಯನ್ನು ಮಾಡಬಹುದಾಗಿದೆ. ಉದಾಹರಣೆಗೆ ನ್ಯೂಜಿಲೆಂಡ್. ಸ್ನೇಹಿತರೆ, ಭಾರತೀಯ ಸಂವಿಧಾನವು ಭಾಗಶಃ ಕಠಿಣ ಮತ್ತು ಭಾಗಶಃ ನಮ್ಯ ಸಂವಿಧಾನವಾಗಿದೆ. ಆರನೇದಾಗಿ, ನಿಶ್ಚಿತತೆ ಮತ್ತು ಸ್ಥಿರತೆ. ಸ್ನೇಹಿತರೆ, ಸಂವಿಧಾನವನ್ನು ಕ್ರೋಢೀಕರಣ ಮಾಡೋದ್ರಿಂದ ರಾಜಕೀಯ ರಚನೆಯು ಸ್ಥಿರ ಮತ್ತು ಊಹಿಸಬಹುದಾದ ರೀತಿಯಲ್ಲಿ ಉಳಿಯುತ್ತೆ. ಇದು ಅಧಿಕಾರದ ಸ್ವೇಚ್ಛಾಚಾರದ ಬಳಕೆಯನ್ನು ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಲಿಖಿತ ಸಂವಿಧಾನಗಳಿಗೆ ಉದಾಹರಣೆಗಳೆಂದರೆ ಭಾರತ, ಅಮೆರಿಕ ಮತ್ತು ಫ್ರಾನ್ಸ್ ದೇಶದ ಸಂವಿಧಾನಗಳಾಗಿವೆ. ಸ್ನೇಹಿತರೆ, ಲಿಖಿತ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸ್ಪಷ್ಟತೆ ಮತ್ತು ನಿಖರತೆ. ಇಲ್ಲಿ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಒಂದೇ ದಾಖಲೆಯಲ್ಲಿ ಸ್ಪಷ್ಟವಾಗಿ ಮತ್ತು ನಿಖರತೆಯಿಂದ ವ್ಯಕ್ತಪಡಿಸಲಾಗಿರುತ್ತೆ. ಎರಡನೇದಾಗಿ, ಸ್ಥಿರತೆ. ಸ್ನೇಹಿತರೆ, ಸರ್ಕಾರದ ರಚನೆ ಮತ್ತು ಅಧಿಕಾರದ ವಿಭಜನೆಯು ಎಲ್ಲಿ ಲಿಖಿತ ಸಂವಿಧಾನ ಇರುತ್ತೋ ಅಲ್ಲಿ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಮೂರನೇದಾಗಿ, ನ್ಯಾಯಾಂಗ ರಕ್ಷಣೆ. ಸ್ನೇಹಿತರೆ, ಎಲ್ಲಿ ಲಿಖಿತ ಸಂವಿಧಾನಗಳಿರುತ್ತೋ ಅಲ್ಲಿನ ನ್ಯಾಯಾಲಯಗಳು ಸಾಂವಿಧಾನಿಕ ಸಿಂಧುತ್ವವನ್ನು ಸುಲಭವಾಗಿ ನಿರ್ಧಾರ ಮಾಡಬಹುದು. ನಾಲ್ಕನೇದಾಗಿ, ಹೊಣೆಗಾರಿಕೆ. ಸ್ನೇಹಿತರೆ, ಎಲ್ಲಿ ಲಿಖಿತ ಸಂವಿಧಾನಗಳಿದೆವೋ ಅಲ್ಲಿ ಆ ಸರ್ಕಾರದ ಕ್ರಮಗಳನ್ನು ನಿರ್ಣಯ ಮಾಡೋದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮಾನದಂಡವನ್ನು ಒದಗಿಸಬಹುದು. ನಾಲ್ಕನೇದು, ರಾಷ್ಟ್ರೀಯ ಏಕತೆ. ಅಂದರೆ ಜನರ ಸಾಮೂಹಿಕ ಇಚ್ಛೆಯನ್ನು ಪ್ರತಿಬಿಂಬಿಸ್ತಾ ಸಾರ್ವಭೌಮತ್ವ ಮತ್ತು ಏಕತೆಯ ಸಂಕೇತವಾಗಿ ಆ ಲಿಖಿತ ಸಂವಿಧಾನ ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ಲಿಖಿತ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಕಠಿಣತೆ. ಸ್ನೇಹಿತರೆ, ಎಲ್ಲಿ ಲಿಖಿತ ಸಂವಿಧಾನಗಳಿದೆವೋ ಅದರ ತಿದ್ದುಪಡಿ ಕಾರ್ಯವಿಧಾನಗಳು ತುಂಬ ಕಠಿಣವಾಗಿದ್ದರೆ ಅಗತ್ಯ ಸುಧಾರಣೆಗಳು ವಿಳಂಬ ಆಗ್ತಕ್ಕಂಥ ಸಂದರ್ಭ ಹೆಚ್ಚಿರುತ್ತೆ. ಎರಡನೇದು, ಸಂಕೀರ್ಣತೆ. ಅಂದರೆ ದೊಡ್ಡ ಲಿಖಿತ ಸಂವಿಧಾನಗಳನ್ನು ಸಾಮಾನ್ಯ ನಾಗರಿಕರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಮೂರನೇದು, ನ್ಯಾಯಾಂಗದ ಅತಿಯಾದ ವ್ಯಾಪ್ತಿಯ ಸಾಧ್ಯತೆ. ಸ್ನೇಹಿತರೆ, ಇಲ್ಲಿ ನ್ಯಾಯಾಧೀಶರು ಸಂವಿಧಾನವನ್ನು ಅರ್ಥಾನ್ವಯ ಮಾಡೋದ್ರಿಂದ ಅವರು ರಾಜಕೀಯ ನಿರ್ಧಾರಗಳ ಮೇಲೆ ನ್ಯಾಯಾಂಗದ ಕ್ರಿಯಾಶೀಲತೆಯ ಹೆಸರಿನಲ್ಲಿ ಪ್ರಾಬಲ್ಯ ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಾಲ್ಕನೇದಾಗಿ, ಹೊಂದಿಕೊಳ್ಳುವಲ್ಲಿ ವಿಳಂಬ. ಸ್ನೇಹಿತರೆ, ಲಿಖಿತ ಸಂವಿಧಾನಗಳಿರುವಲ್ಲಿ ಅಲ್ಲಿನ ಕಾನೂನು ಪ್ರಕ್ರಿಯೆಗಳು ಸಮಾಜದ ಬದಲಾವಣೆಗಳಿಗೆ ಅಗತ್ಯವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ನಿಧಾನಗೊಳಿಸ್ತಕ್ಕಂಥ ಸಂಭವ ಹೆಚ್ಚಿರುತ್ತೆ. ಸ್ನೇಹಿತರೆ, ಲಿಖಿತ ಸಂವಿಧಾನವು ಒಂದು ರಾಜ್ಯದ ಆಡಳಿತಕ್ಕೆ ಸ್ಪಷ್ಟತೆ, ಅಧಿಕಾರ ಮತ್ತು ಸ್ಥಿರತೆಯನ್ನು ಒದಗಿಸೋದಕ್ಕೆ ರಚಿಸಲಾಗಿರ್ತಕ್ಕಂಥ ಪ್ರಜ್ಞಾಪೂರ್ವಕ ಕಾನೂನು ದಾಖಲೆಯಾಗಿದೆ. ಆಡಳಿತಗಾರರು ಮತ್ತು ಆಳಲ್ಪಡುವವರು ಇಬ್ಬರೂ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿರ್ತಕ್ಕಂಥ ಮಿತಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥದ್ದನ್ನು ಇದು ಖಚಿತಪಡಿಸುತ್ತೆ. ಹೀಗಾಗಿ ಕಾನೂನಿನ ಆಳ್ವಿಕೆ ಮತ್ತು ಸಾಂವಿಧಾನಿಕತೆಯನ್ನ ಈ ಲಿಖಿತ ಸಂವಿಧಾನಗಳು ಉತ್ತೇಜಿಸುತ್ತೆ. ಸ್ನೇಹಿತರೆ, ಎರಡನೇದಾಗಿ, ಅಲಿಖಿತ ಅಥವಾ ವಿಕಸನಾತ್ಮಕ ಸಂವಿಧಾನ. ಇದನ್ನ ಸಾಂಪ್ರದಾಯಿಕ ಸಂವಿಧಾನಗಳಂತೇಳಿನೂ ಕರೆಯಲಾಗುತ್ತೆ. ಸ್ನೇಹಿತರೆ, ಒಂದು ಅಲಿಖಿತ ಅಥವಾ ವಿಕಸನಾತ್ಮಕ ಸಂವಿಧಾನವು ಏಕೈಕ ದಾಖಲೆಯನ್ನು ಒಳಗೊಂಡಿರೋದಿಲ್ಲ. ಬದಲಾಗಿ ಇದು ರೂಢಿಗಳು, ಸಂಪ್ರದಾಯಗಳು, ನ್ಯಾಯಾಂಗ ತೀರ್ಮಾನಗಳು, ಶಾಸನಗಳು ಮತ್ತು ಕಾನೂನುಗಳ ಮೂಲಕ ಶತಮಾನಗಳಿಂದ ಕ್ರಮೇಣವಾಗಿ ವಿಕಸನಗೊಳ್ಳುತ್ತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳನ್ನು ಉದ್ದೇಶಪೂರ್ವಕ ಕ್ರೋಢೀಕರಣಕ್ಕಿಂತ ಹೆಚ್ಚಾಗಿ ಸಾಂವಿಧಾನಿಕ ತತ್ವಗಳ ಸಾವಯವ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತೆ. ಇಂತಹ ವ್ಯವಸ್ಥೆಗಳಲ್ಲಿ ಸಾಂವಿಧಾನಿಕ ನಿಯಮಗಳನ್ನು ಐತಿಹಾಸಿಕ ದಾಖಲೆಗಳು, ಶಾಸಕಾಂಗದ ಕಾಯ್ದೆಗಳು, ನ್ಯಾಯಾಂಗದ ಪೂರ್ವ ನಿದರ್ಶನಗಳು ಮತ್ತು ರಾಜಕೀಯ ಸಂಪ್ರದಾಯಗಳಿಂದ ಪಡೆಯಲಾಗುತ್ತೆ. ರಾಷ್ಟ್ರದ ರಾಜಕೀಯ ಸಂಸ್ಕೃತಿ ಪಕ್ವಗೊಂಡಂತೆ ಇವು ಸ್ವಾಭಾವಿಕವಾಗಿ ಏನಾಗುತ್ತೆ, ವಿಕಸನಗೊಳ್ಳುತ್ತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನದ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ಕ್ರಮೇಣ ವಿಕಾಸ. ಸ್ನೇಹಿತರೆ, ಸಂವಿಧಾನವು ಉದ್ದೇಶಪೂರ್ವಕ ರಚನೆ ಮೂಲಕವಲ್ಲದೆ ಕಾಲಕ್ರಮೇಣ ಬೆಳವಣಿಗೆ
ಆಗುತ್ತೆ. ಇದು ದೇಶದ ಐತಿಹಾಸಿಕ ಮತ್ತು ರಾಜಕೀಯ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ. ಎರಡನೇದಾಗಿ ರೂಢಿಗಳು ಮತ್ತು ಸಂಪ್ರದಾಯಗಳನ್ನು ಆಧರಿಸಿದೆ. ಸ್ನೇಹಿತರೆ, ಅನೇಕ ಸಾಂವಿಧಾನಿಕ ತತ್ವಗಳು ಅಲಿಖಿತ ಸಂಪ್ರದಾಯಗಳಾಗಿ ಅಸ್ತಿತ್ವದಲ್ಲಿರುತ್ತೆ. ಇವು ಕಾನೂನಿಗಿಂತ ಹೆಚ್ಚಾಗಿ ಆಚರಣೆ, ರೂಢಿ, ಪದ್ಧತಿ ಮತ್ತು ಪೂರ್ವ ನಿದರ್ಶನಗಳಿಂದ ಅನುಸರಿಸಲ್ಪಡ್ತಕ್ಕಂಥ ರಾಜಕೀಯ ಸಂಪ್ರದಾಯಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗಾಗಿ ಬ್ರಿಟಿಷ್ ಪ್ರಧಾನಮಂತ್ರಿಯು ಹೌಸ್ ಆಫ್ ಕಾಮನ್ಸ್ನ ಸದಸ್ಯರಾಗಿರಬೇಕು. ಇದು ಅಲ್ಲಿನ ಪದ್ಧತಿಯಾಗಿದೆ. ಮೂರನೇದು ಬಹುಮೂಲಗಳಿಂದ ಪಡೆಯಲಾಗಿದೆ. ಸ್ನೇಹಿತರೆ, ಈ ಅಲಿಖಿತ ಸಂವಿಧಾನಗಳನ್ನು ಐತಿಹಾಸಿಕ ದಾಖಲೆಗಳಾದಂತಹ ಮ್ಯಾಗ್ನಾ ಕಾರ್ಟಾ, ಪೆಟಿಷನ್ ಆಫ್ ರೈಟ್, ಬಿಲ್ ಆಫ್ ರೈಟ್ಸ್ ಅಥವಾ ಶಾಸನಗಳು ಮತ್ತು ನ್ಯಾಯಾಂಗ ತೀರ್ಮಾನಗಳು ಅಥವಾ ಸಂಪ್ರದಾಯಗಳಿಂದ ಪಡೆಯಲಾಗ್ತದೆ. ನಾಲ್ಕನೇದಾಗಿ ನಮ್ಯತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳು ಕ್ರೋಢೀಕರಣಗೊಳಿಸದ ಕಾರಣ ಅವು ಹೊಸ ಸಂದರ್ಭಗಳಿಗೆ ಸುಲಭವಾಗಿ ಹೊಂದ್ಕೊಳ್ತವೆ. ಯಾವುದೇ ಔಪಚಾರಿಕ ತಿದ್ದುಪಡಿ ಪ್ರಕ್ರಿಯೆಗಳಿಲ್ಲದೆ ಸಾಮಾನ್ಯ ಕಾನೂನುಗಳ ಮೂಲಕ ಅಥವಾ ವಿಕಸನಗೊಳ್ಳುತ್ತಿರುವ ಸಂಪ್ರದಾಯಗಳ ಮೂಲಕ ಇಂತಹ ಅಲಿಖಿತ ಸಂವಿಧಾನಗಳಿಗೆ ತಿದ್ದುಪಡಿಗಳನ್ನು ಮಾಡಬಹುದಾಗಿದೆ. ಐದನೇದಾಗಿ ರಾಷ್ಟ್ರೀಯ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ. ಸ್ನೇಹಿತರೆ, ಇದು ಶತಮಾನಗಳ ರಾಜಕೀಯ ಅನುಭವ ಮತ್ತು ನಿರಂತರತೆಯನ್ನು ಒಳಗೊಂಡಿರುತ್ತೆ ಹಾಗೂ ರಾಷ್ಟ್ರೀಯ ಇತಿಹಾಸ ಮತ್ತು ಸಂಸ್ಕೃತಿಯೊಂದಿಗೆ ನಿಕಟ ಸಂಪರ್ಕವನ್ನು ನಿರ್ವಹಿಸುತ್ತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳಿಗೆ ಉದಾಹರಣೆಗಳೆಂದರೆ ಬ್ರಿಟನ್ ಮತ್ತು ಇಸ್ರೇಲ್ ದೇಶದ ಸಂವಿಧಾನಗಳಾಗಿವೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನದ ಅನುಕೂಲಗಳನ್ನು ನೋಡೋದಾದರೆ ಮೊದಲನೇದಾಗಿ ನಮ್ಯತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳು ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ಎರಡನೇದಾಗಿ ನಿರಂತರತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳು ಶತಮಾನಗಳ ಐತಿಹಾಸಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ, ಹಾಗಾಗಿ ಅದು ಯಾವಾಗಲೂ ನಿರಂತರವಾಗಿರುತ್ತೆ. ಮೂರನೇದು ಪ್ರಾಯೋಗಿಕತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳು ಅತಿಯಾದ ಔಪಚಾರಿಕತೆಯನ್ನು ತಪ್ಪಿಸುತ್ತೆ, ಕಾನೂನುಬದ್ಧ ಕಠಿಣತೆಗಿಂತ ಹೆಚ್ಚಾಗಿ ರಾಜಕೀಯ ಒಮ್ಮತದ ಮೂಲಕ ಹೊಂದಿಕೊಳ್ಳುತ್ತದೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನದ ಅನಾನುಕೂಲಗಳನ್ನು ನೋಡೋದಾದರೆ ಮೊದಲನೇದಾಗಿ ಸ್ಪಷ್ಟತೆಯ ಕೊರತೆ. ಅಂದರೆ ಅಲಿಖಿತ ಸಂವಿಧಾನಗಳಿಗೆ ಒಂದೇ ದಾಖಲೆ ಇರೋದಿಲ್ಲ. ಇದರಿಂದ ನಾಗರಿಕರಿಗೆ ತಮ್ಮ ನಿಖರವಾದ ಹಕ್ಕುಗಳನ್ನು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎರಡನೇದು ಅಸ್ಪಷ್ಟತೆಯ ಸಾಧ್ಯತೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನಗಳು ಬದಲಾಗ್ತಿರ್ತಕ್ಕಂಥ ರಾಜಕೀಯ ಸಂದರ್ಭಗಳಲ್ಲಿ ಸಂಪ್ರದಾಯಗಳನ್ನು ವಿಭಿನ್ನವಾಗಿ ಅರ್ಥಾನ್ವಯ ಮಾಡ್ತಕ್ಕಂಥ ಸಂಭವ ಹೆಚ್ಚಾಗಿರ್ತದೆ. ಮೂರನೇದಾಗಿ ರಾಜಕೀಯ ನೈತಿಕತೆಯ ಮೇಲಿನ ಅವಲಂಬನೆ. ಸ್ನೇಹಿತರೆ, ಅಲಿಖಿತ ಸಂವಿಧಾನದ ಪರಿಣಾಮಕಾರಿತ್ವ ರಾಜಕೀಯ ನಾಯಕರ ವಿವೇಚನೆ ಮತ್ತು ಸಮಗ್ರತೆಯ ಮೇಲೆ ಅವಲಂಬಿತ ಆಗಿರುತ್ತೆ. ನಾಲ್ಕನೇದು ನ್ಯಾಯಾಂಗದ ಅನಿಶ್ಚಿತತೆ. ಅಂದರೆ ಸ್ಪಷ್ಟವಾದ ಲಿಖಿತ ನಿಬಂಧನೆಗಳಿಲ್ಲದೆ ಸಾಂವಿಧಾನಿಕ ಮಿತಿಗಳನ್ನು ವ್ಯಾಖ್ಯಾನ ಮಾಡೋದಕ್ಕೆ ನ್ಯಾಯಾಲಯಗಳಿಗೆ ಕಷ್ಟ ಆಗ್ಬೋದು. ಸ್ನೇಹಿತರೆ, ಅಲಿಖಿತ ಅಥವಾ ವಿಕಸನಾತ್ಮಕ ಸಂವಿಧಾನವು ಒಂದು ರಾಷ್ಟ್ರದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ. ಇದು ನಮ್ಯ ಮತ್ತು ವಿಭಿನ್ನವಾಗಿದ್ದು ಸಂಸ್ಥೆಗಳು ಸ್ವಾಭಾವಿಕವಾಗಿ ವಿಕಸನಗೊಳ್ಳೋದಕ್ಕೆ ಅನುವು ಮಾಡಿಕೊಡ್ತದೆ. ಸ್ನೇಹಿತರೆ, ಎರಡನೆಯ ವರ್ಗೀಕರಣ ನಮ್ಯತೆ ಅಥವಾ ತಿದ್ದುಪಡಿ ಸಾಧ್ಯತೆ ಆಧರಿಸಿದ ಸಂವಿಧಾನಗಳು. ಸ್ನೇಹಿತರೆ, ಪ್ರತಿಯೊಂದು ಸಂವಿಧಾನವು ಸ್ಥಿರತೆ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಸಮತೋಲನಗೊಳಿಸಬೇಕಾಗುತ್ತೆ. ಒಂದು ದೇಶದ ರಾಜಕೀಯ ಮತ್ತು ಸಾಮಾಜಿಕ ಸಂದರ್ಭಗಳು ಎಂದಿಗೂ ಸ್ಥಿರ ಆಗಿರೋದಿಲ್ಲ. ಆದ್ದರಿಂದ ಸಂವಿಧಾನವು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳದೆ ಬದಲಾವಣೆಗೆ ಸಮರ್ಥವಾಗಿರಬೇಕಾಗುತ್ತೆ. ಸ್ನೇಹಿತರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾದ ವಿಧಾನವು ಅದು ನಮ್ಯ ಸಂವಿಧಾನವೋ ಅಥವಾ ಕಠಿಣ ಸಂವಿಧಾನವೋ ಎಂಬುದನ್ನು ನಿರ್ಧಾರ ಮಾಡ್ತದೆ. ಸ್ನೇಹಿತರೆ, ನಮ್ಯ ಅಥವಾ ತಿದ್ದುಪಡಿ ಆಧಾರಿತ ಈ ವರ್ಗೀಕರಣವು ಸಾಂವಿಧಾನಿಕ ಬದಲಾವಣೆಗಳನ್ನು ಎಷ್ಟು ಸುಲಭವಾಗಿ ಅಥವಾ ಎಷ್ಟು ಕಠಿಣವಾಗಿ ಮಾಡಬಹುದು ಎಂಬುದನ್ನು ಪರಿಶೀಲನೆ ಮಾಡ್ತದೆ. ಇದು ಶಾಶ್ವತತೆ ಮತ್ತು ಪ್ರಗತಿ ನಡುವಿನ ಸಮತೋಲನವನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಮೂಲಭೂತ ತತ್ವಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಅಗತ್ಯತೆ ಮತ್ತು ಬದಲಾಗುತ್ತಿರುವ ವಾಸ್ತವಗಳಿಗೆ ಸ್ಪಂದಿಸುವ ಅಗತ್ಯತೆ ನಡುವಿನ ಸಮತೋಲನವಾಗಿದೆ. ಸ್ನೇಹಿತರೆ, ನಮ್ಯ ಮತ್ತು ಕಠಿಣ ಸಂವಿಧಾನದಲ್ಲಿ ಮೊದಲನೇದಾಗಿ ನಮ್ಯ ಸಂವಿಧಾನ. ಸ್ನೇಹಿತರೆ, ನಮ್ಯ ಸಂವಿಧಾನ ಅಂದರೆ ಶಾಸಕಾಂಗದಿಂದ ಅಂಗೀಕರಿಸಲ್ಪಡ್ತಕ್ಕಂಥ ಯಾವುದೇ ಇತರ ಸಾಮಾನ್ಯ ಕಾನೂನಿನಂತೆಯೇ ಸಾಮಾನ್ಯ ಶಾಸಕಾಂಗ ಪ್ರಕ್ರಿಯೆಯ ಮೂಲಕ ತಿದ್ದುಪಡಿ ಮಾಡಬಹುದಾದ ಅಥವಾ ಬದಲಾಯಿಸಬಹುದಾದ ಸಂವಿಧಾನ ಆಗಿದೆ. ಸ್ನೇಹಿತರೆ, ಈ ನಮ್ಯ ಸಂವಿಧಾನಗಳಿಗೆ ಯಾವುದೇ ವಿಶೇಷ ಅಥವಾ ಸಂಕೀರ್ಣ ಪ್ರಕ್ರಿಯೆ ಅಗತ್ಯ ಇರೋದಿಲ್ಲ. ಕಾನೂನುಗಳನ್ನು ರಚನೆ ಮಾಡ್ತಕ್ಕಂಥ ಅದೇ ಸಂಸ್ಥೆಗಳು ಅಂದರೆ ಸಂಸತ್ತು ಅಥವಾ ಶಾಸಕಾಂಗ ಸಾಂವಿಧಾನಿಕ ನಿಬಂಧನೆಗಳನ್ನು ಸಹ ಮಾರ್ಪಡಿಸಬಹುದು. ಮೂಲಭೂತವಾಗಿ ಈ ನಮ್ಯತೆಯ ಸಂವಿಧಾನವು ರಾಷ್ಟ್ರದ ರಾಜಕೀಯ ಮತ್ತು ಸಾಮಾಜಿಕ ಅಗತ್ಯಗಳಿಗೆ ಅನುಗುಣವಾಗಿ ಆ ಒಂದು ನಮ್ಯ ಸಂವಿಧಾನ ಸ್ವಾಭಾವಿಕವಾಗಿ ವಿಕಸನಗೊಳ್ಳೋದಕ್ಕೆ ಅನುವು ಮಾಡಿಕೊಡ್ತದೆ. ಸ್ನೇಹಿತರೆ, ನಮ್ಯ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ವಿಶೇಷ ತಿದ್ದುಪಡಿ ಪ್ರಕ್ರಿಯೆಯ ಅಗತ್ಯ ಇರೋದಿಲ್ಲ. ಸ್ನೇಹಿತರೆ, ಸಾಂವಿಧಾನಿಕ ಬದಲಾವಣೆಗಳು ಸಾಮಾನ್ಯ ಶಾಸಕಾಂಗ ಪ್ರಕ್ರಿಯೆಯನ್ನು ಅನುಸರಿಸುತ್ತೆ. ಇದಕ್ಕೆ ಕೇವಲ ಸರಳ ಬಹುಮತ ಬೇಕಾಗಬಹುದು. ಎರಡನೇದು ಹೆಚ್ಚಿನ ಹೊಂದಾಣಿಕೆ. ಸ್ನೇಹಿತರೆ, ಬದಲಾಗುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಪರಿಸ್ಥಿತಿಗಳಿಗೆ ಈ ನಮ್ಯ ಸಂವಿಧಾನಗಳು ತ್ವರಿತವಾಗಿ ಸ್ಪಂದಿಸುತ್ತೆ. ಮೂರನೇದು ಶಾಸಕಾಂಗದ ಸರ್ವೋಚ್ಚತೆ. ಸ್ನೇಹಿತರೆ,
ಶಾಸಕಾಂಗವು ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದಾದ್ದರಿಂದ ಅದು ಸಾಮಾನ್ಯವಾಗಿ ಸರ್ವೋಚ್ಚವಾಗಿರುತ್ತೆ. ನಾಲ್ಕನೇದು ಇತರ ಕಾನೂನಿನೊಂದಿಗೆ ಏಕೀಕರಣ, ಅಂದರೆ ಸಾಂವಿಧಾನಿಕ ಮತ್ತು ಸಾಮಾನ್ಯ ಕಾನೂನುಗಳ ನಡುವೆ ಯಾವುದೇ ಸ್ಪಷ್ಟ ವ್ಯತ್ಯಾಸ ಇರೋದಿಲ್ಲ. ಐದನೇದಾಗಿ ಆಡಳಿತದ ಸುಲಭತೆ, ಅಂದರೆ ಸರ್ಕಾರವು ದೀರ್ಘಾವಧಿಯ ಕಾರ್ಯವಿಧಾನಗಳಿಲ್ಲದೆ ಕಾನೂನು ಚೌಕಟ್ಟುಗಳನ್ನು ಹೊಂದಿಸ್ಕೊಳ್ಬೋದಾಗಿದೆ. ಸ್ನೇಹಿತರೆ, ನಮ್ಯ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ ಕ್ಷಿಪ್ರ ಹೊಂದಾಣಿಕೆ. ಸ್ನೇಹಿತರೆ, ನಮ್ಯ ಸಂವಿಧಾನಗಳು ಅಲ್ಲಿನ ತಾಂತ್ರಿಕ, ರಾಜಕೀಯ ಅಥವಾ ಸಾಮಾಜಿಕವಾಗಿನ ಹೊಸ ಸವಾಲುಗಳನ್ನು ಎದುರಿಸೋದಕ್ಕೆ ಸಂವಿಧಾನವನ್ನು ಸುಲಭವಾಗಿ ನವೀಕರಣ ಮಾಡಬಹುದಾಗಿದೆ. ಎರಡನೇದಾಗಿ ಹಳೆಯ ಕಾನೂನುಗಳ ತಿದ್ದುಪಡಿ. ಸ್ನೇಹಿತರೆ, ನಮ್ಯ ಸಂವಿಧಾನಗಳಿದ್ದಲ್ಲಿ ಹಳೆಯದಾದ ನಿಬಂಧನೆಗಳನ್ನು ತ್ವರಿತವಾಗಿ ತೆಗೆದುಹಾಕಬಹುದು ಅಥವಾ ಇಂದಿನ ಅಗತ್ಯಗಳಿಗೆ ತಕ್ಕಂತೆ ಮಾರ್ಪಡಿಸಬಹುದಾಗಿದೆ. ಮೂರನೇದಾಗಿ ಶಾಸಕಾಂಗದ ದಕ್ಷತೆಯನ್ನು ಉತ್ತೇಜಿಸುತ್ತೆ. ಸ್ನೇಹಿತರೆ, ಆಡಳಿತದ ರಚನೆಗಳನ್ನು ಸುಧಾರಿಸುವಲ್ಲಿ ಅಧಿಕಾರಶಾಹಿ ಅಥವಾ ಕಾರ್ಯವಿಧಾನದ ವಿಳಂಬವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇದಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಯತೆಯನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಬಿಕ್ಕಟ್ಟುಗಳ ಸಮಯದಲ್ಲಿ ಸರ್ಕಾರವು ಕಠಿಣ ಕಾನೂನು ಅಡೆತಡೆಗಳಿಂದ ನಿರ್ಬಂಧಿತರಾಗದೆ ತ್ವರಿತವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ. ಸ್ನೇಹಿತರೆ, ನಮ್ಯ ಸಂವಿಧಾನದ ಅನಾನುಕೂಲಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ರಾಜಕೀಯ ಕುಶಲತೆಯ ಅಪಾಯ. ಸ್ನೇಹಿತರೆ, ಆಡಳಿತಾರೂಢ ಬಹುಮತವು ಪಕ್ಷಪಾತದ ಅಥವಾ ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ಅಂತಹ ಸಂವಿಧಾನವನ್ನು ತಿದ್ದುಪಡಿ ಮಾಡತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಎರಡನೇದಾಗಿ ಅಸ್ಥಿರತೆ. ಸ್ನೇಹಿತರೆ, ಆಗಾಗ್ಗೆ ಮಾಡ್ತಕ್ಕಂಥ ತಿದ್ದುಪಡಿಗಳು ಸಂವಿಧಾನದ ಬಗೆಗಿನ ಗೌರವವನ್ನು ದುರ್ಬಲಗೊಳಿಸಬಹುದು ಮತ್ತು ಆಡಳಿತದ ಮೇಲಿನ ಸಾರ್ವಜನಿಕ ವಿಶ್ವಾಸವನ್ನು ಕಡಿಮೆ ಮಾಡಬಹುದಾಗಿದೆ. ಮೂರನೇದಾಗಿ ಮೂಲಭೂತ ಹಕ್ಕುಗಳಿಗೆ ದುರ್ಬಲ ರಕ್ಷಣೆ. ಸ್ನೇಹಿತರೆ, ಸಾಂವಿಧಾನಿಕ ಸುರಕ್ಷತೆಗಳನ್ನು ಇತರ ಕಾನೂನಿನ ಮೂಲಕ ಬದಲಾಯಿಸಬಹುದಾದರೆ ನಾಗರಿಕರ ಸ್ವಾತಂತ್ರ್ಯಗಳು ಅಪಾಯದಲ್ಲಿರಬಹುದು. ನಾಲ್ಕನೇದಾಗಿ ಸಾಂವಿಧಾನಿಕ ಸರ್ವೋಚ್ಚತೆಯ ಸವೆತ. ಸ್ನೇಹಿತರೆ, ಸುಲಭವಾದ ತಿದ್ದುಪಡಿ ಸಾಧ್ಯತೆಗಳು ಸಾಂವಿಧಾನಿಕ ಕಾನೂನು ಮತ್ತು ಇತರ ಕಾನೂನಿನ ನಡುವಿನ ವ್ಯತ್ಯಾಸವನ್ನು ಮೊಸುಕುಗೊಳಿಸುತ್ತೆ. ಇದು ದೀರ್ಘಕಾಲೀನ ಸ್ಥಿರತೆಯನ್ನು ದುರ್ಬಲಗೊಳಿಸುತ್ತದೆ. ಸ್ನೇಹಿತರೆ, ನಮ್ಯ ಸಂವಿಧಾನಗಳಿಗೆ ಉದಾಹರಣೆಗಳೆಂದರೆ ಬ್ರಿಟನ್ ಮತ್ತು ನ್ಯೂಜಿಲೆಂಡ್ ಸಂವಿಧಾನಗಳಾಗಿವೆ. ಎರಡನೇದಾಗಿ ಕಠಿಣ ಸಂವಿಧಾನ. ಸ್ನೇಹಿತರೆ, ಕಠಿಣ ಸಂವಿಧಾನ ಅಂದರೆ ತಿದ್ದುಪಡಿಗಾಗಿ ವಿಶೇಷ ಮತ್ತು ಸಂಕೀರ್ಣ ಪ್ರಕ್ರಿಯೆಯನ್ನು ಅನುಸರಿಸತಕ್ಕಂಥ ಸಂವಿಧಾನ. ಈ ಪ್ರಕ್ರಿಯೆಯು ಇತರ ಕಾನೂನುಗಳಿಗೆ ಬಳಸುವ ಪ್ರಕ್ರಿಯೆಗಿಂತ ಭಿನ್ನವಾಗಿರುತ್ತದೆ. ಅಂತಹ ಪ್ರಕ್ರಿಯೆಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರಬಹುದು. ಮೊದಲನೇದಾಗಿ ವಿಶೇಷ ಬಹುಮತ, ಅಂದ್ರೆ 3/2 ಅಥವಾ 4/3 ಅನುಮೋದನೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳು ಅಥವಾ ಪ್ರಾಂತ್ಯಗಳಿಂದ ಅನುಮೋದನೆಯನ್ನ ಪಡೆಯಬೇಕಾಗುತ್ತೆ ಅಥವಾ ಸಾರ್ವಜನಿಕ ಜನಾಭಿಪ್ರಾಯ ಸಂಗ್ರಹಣೆ ಅಂದ್ರೆ ಜನರ ಅಭಿಪ್ರಾಯದ ಮೂಲಕ ಅನುಮೋದನೆಯನ್ನ ಪಡೆಯಬೇಕಾಗುತ್ತೆ. ಸ್ನೇಹಿತರೆ, ಸಂವಿಧಾನದ ಮೂಲಭೂತ ತತ್ವಗಳನ್ನು ಸುಲಭವಾಗಿ ಬದಲಾಯಿಸಲು ಸಾಧ್ಯ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವ ಮೂಲಕ ಸಂವಿಧಾನದ ಪಾವಿತ್ರತೆಯನ್ನು ರಕ್ಷಿಸತಕ್ಕಂಥದ್ದು ಕಠಿಣ ಸಂವಿಧಾನದ ಉದ್ದೇಶವಾಗಿದೆ. ಸ್ನೇಹಿತರೆ, ಕಠಿಣ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ವಿಶೇಷ ತಿದ್ದುಪಡಿ ಪ್ರಕ್ರಿಯೆ. ಅಂದರೆ ಕಠಿಣ ಸಂವಿಧಾನಗಳಿದ್ದಲ್ಲಿ ತಿದ್ದುಪಡಿಗಳಿಗೆ ಸರಳ ಬಹುಮತಕ್ಕಿಂತ ಹೆಚ್ಚು ಅಗತ್ಯ ಇರುತ್ತೆ. ಇದಕ್ಕೆ ಸಾಮಾನ್ಯವಾಗಿ 3/2 ಅಥವಾ 4/3 ಅನುಮೋದನೆ ಅಥವಾ ರಾಜ್ಯಗಳಂತಹ ಘಟಕಗಳಿಂದ ದೃಢೀಕರಣ ಬೇಕಾಗುತ್ತೆ. ಎರಡನೇದಾಗಿ ಸಂವಿಧಾನದ ಸರ್ವೋಚ್ಚತೆ. ಸ್ನೇಹಿತರೆ, ಸಂವಿಧಾನವು ಸಾಮಾನ್ಯ ಕಾನೂನಿಗಿಂತ ಉನ್ನತ ಸ್ಥಾನದಲ್ಲಿರುತ್ತೆ ಮತ್ತು ಸಾಮಾನ್ಯ ಶಾಸಕಾಂಗದ ಕ್ರಮದ ಮೂಲಕ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೂರನೇದು ನ್ಯಾಯಾಂಗ ರಕ್ಷಣೆ. ಸ್ನೇಹಿತರೆ, ತಿದ್ದುಪಡಿ ಅಧಿಕಾರಗಳನ್ನು ವ್ಯಾಖ್ಯಾನ ಮಾಡೋದ್ರಲ್ಲಿ ಮತ್ತು ಉಲ್ಲಂಘನೆಗಳನ್ನು ತಡೆಯೋದ್ರಲ್ಲಿ ನ್ಯಾಯಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾಲ್ಕನೇದು ಮೂಲಭೂತ ಮೌಲ್ಯಗಳ ಸ್ಥಾಪನೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳು ಮೂಲಭೂತ ಹಕ್ಕುಗಳು, ಅಧಿಕಾರ ವಿಭಜನೆ ಮತ್ತು ಸಾಂವಿಧಾನಿಕ ತತ್ವಗಳನ್ನು ತಾತ್ಕಾಲಿಕ ರಾಜಕೀಯ ಪ್ರಭಾವದಿಂದ ರಕ್ಷಣೆ ಮಾಡುತ್ತೆ. ಐದನೇದಾಗಿ ಲಿಖಿತ ಸ್ವರೂಪ. ಸ್ನೇಹಿತರೆ, ಸ್ಪಷ್ಟತೆ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹೆಚ್ಚಿನ ಕಠಿಣ ಸಂವಿಧಾನಗಳು ಲಿಖಿತ ಮತ್ತು ಕ್ರೋಢೀಕರಣಗೊಳಿಸಲ್ಪಟ್ಟಿರುತ್ತೆ. ಸ್ನೇಹಿತರೆ, ಕಠಿಣ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ಸ್ಥಿರತೆ ಮತ್ತು ನಿರಂತರತೆ. ಅಂದರೆ ಕಠಿಣ ಸಂವಿಧಾನಗಳು ಆತುರದ ಬದಲಾವಣೆಗಳನ್ನು ತಡೆಯುತ್ತೆ ಮತ್ತು ದೀರ್ಘಕಾಲೀನ ರಾಜಕೀಯ ಮತ್ತು ಕಾನೂನು ಸ್ಥಿರತೆಯನ್ನು ಒದಗಿಸುತ್ತೆ. ಎರಡನೇದಾಗಿ ಮೂಲಭೂತ ಹಕ್ಕುಗಳ ರಕ್ಷಣೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳು ಸರ್ಕಾರದ ಸ್ವೇಚ್ಛಾಚಾರದ ಕ್ರಮಗಳಿಂದ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ರಕ್ಷಣೆ ಮಾಡುತ್ತೆ. ಮೂರನೇದು ಅಧಿಕಾರದ ದುರುಪಯೋಗವನ್ನು ತಡೆಯುತ್ತೆ. ಸ್ನೇಹಿತರೆ, ಸಾಂವಿಧಾನಿಕ ಬದಲಾವಣೆಗಳು ತಾತ್ಕಾಲಿಕ ರಾಜಕೀಯ ಬಹುಮತಕ್ಕಿಂತ ರಾಷ್ಟ್ರೀಯ ಒಮ್ಮತವನ್ನು ಪ್ರತಿಬಿಂಬಿಸೋದನ್ನು ಖಚಿತಪಡಿಸುತ್ತೆ. ನಾಲ್ಕನೇದಾಗಿ ಸಂವಿಧಾನಕ್ಕೆ ಗೌರವವನ್ನು ಉತ್ತೇಜಿಸುತ್ತೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳ ತಿದ್ದುಪಡಿಯ ಪ್ರಕ್ರಿಯೆ ಅಥವಾ ಅದರ ಕಷ್ಟಕರ ಸ್ವರೂಪ ಏನಿದೆ ನೋಡಿ, ಸಾಂವಿಧಾನಿಕ ನಿಯಮಗಳು ಮತ್ತು ತತ್ವಗಳಿಗೆ ಬದ್ಧವಾಗಿರಲು ಪ್ರೋತ್ಸಾಹ ಮಾಡುತ್ತದೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳ ಅನಾನುಕೂಲಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಅನಮ್ಯತೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳು ಬದಲಾಗ್ತಿರ್ತಕ್ಕಂಥ ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ವಾಸ್ತವಗಳಿಗೆ ಹೊಂದ್ಕೊಳ್ಳೋದನ್ನ ಹೆಚ್ಚು ಕಷ್ಟಕರವಾಗಿಸುತ್ತೆ. ಎರಡನೇದಾಗಿ ಹಳೆಯ ನಿಬಂಧನೆಗಳ ಅಪಾಯ.
ಸ್ನೇಹಿತರೆ, ಕೆಲವು ನಿಬಂಧನೆಗಳು ಹಳೆಯದಾಗಬಹುದು, ಆದರೆ ಕಾರ್ಯವಿಧಾನದ ಅಡೆತಡೆಗಳಿಂದ ಬದಲಾಯಿಸಲಾಗದೆ ಉಳಿಬಹುದು. ಮೂರನೇದಾಗಿ ಸಾಂವಿಧಾನಿಕ ಬಿಕ್ಕಟ್ಟಿನ ಸಾಧ್ಯತೆ. ಸ್ನೇಹಿತರೆ, ಕಠಿಣ ಸಂವಿಧಾನಗಳಿದ್ದಲ್ಲಿ ಸುಧಾರಣೆಗಳು ಅಗತ್ಯ ಇದ್ದಾಗ, ಆದರೆ ಕಾನೂನುಬದ್ಧವಾಗಿ ಜಟಿಲವಾಗಿದ್ದಾಗ ಸರ್ಕಾರದ ವಿವಿಧ ಸಂಸ್ಥೆಗಳ ನಡುವೆ ಸಂಘರ್ಷಗಳು ಉದ್ಭವಿಸಬಹುದು. ನಾಲ್ಕನೇದಾಗಿ ದೀರ್ಘ ಮತ್ತು ದುಬಾರಿ ತಿದ್ದುಪಡಿ ಪ್ರಕ್ರಿಯೆ. ಸ್ನೇಹಿತರೆ, ಒಕ್ಕೂಟ ವ್ಯವಸ್ಥೆಯ ದೃಢೀಕರಣ ಅಥವಾ ಜನಾಭಿಪ್ರಾಯ ಸಂಗ್ರಹಣೆಯಂತಹ ಬಹು ಹಂತದ ಅನುಮೋದನೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಸುಧಾರಣೆಗಳನ್ನು ವಿಳಂಬಗೊಳಿಸಬಹುದು. ಸ್ನೇಹಿತರೆ, ಕಠಿಣ ಸಂವಿಧಾನಕ್ಕೆ ಉದಾಹರಣೆ ಅಂದರೆ ಅಮೆರಿಕ ಸಂವಿಧಾನವಾಗಿದೆ. ಸ್ನೇಹಿತರೆ, ವರ್ಗೀಕರಣದಲ್ಲಿ ಮೂರನೇದು ವ್ಯವಸ್ಥೆ ಅಥವಾ ಅಧಿಕಾರ ವಿತರಣೆ ಆಧಾರಿತ ಸಂವಿಧಾನಗಳಾಗಿವೆ. ಸ್ನೇಹಿತರೆ, ಪ್ರತಿಯೊಂದು ರಾಷ್ಟ್ರವು ತನ್ನ ಭೂಪ್ರದೇಶದೊಳಗೆ ಅಧಿಕಾರವನ್ನ ಹೇಗೆ ವಿತರಿಸಲಾಗಿದೆ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲಾ ಅಧಿಕಾರಗಳು ಏಕೈಕ ರಾಷ್ಟ್ರೀಯ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿದೆಯೇ ಅಥವಾ ಕೇಂದ್ರ ಮತ್ತು ಪ್ರಾದೇಶಿಕ ಘಟಕಗಳ ನಡುವೆ ಹಂಚಿಕೆಯಾಗಿದೆಯೇ ಎಂಬುದನ್ನ ಸಂವಿಧಾನವು ವ್ಯಾಖ್ಯಾನ ಮಾಡಬೇಕಾಗುತ್ತೆ ಮತ್ತು ರಾಷ್ಟ್ರೀಯ ಏಕತೆ ಹಾಗೂ ಸ್ಥಳೀಯ ಸ್ವಾಯತ್ತತೆ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಈ ಆಧಾರದ ಮೇಲೆ ಸಂವಿಧಾನಗಳನ್ನು ಮೂರು ಮುಖ್ಯ ವಿಧಗಳಾಗಿ ವರ್ಗೀಕರಣ ಮಾಡಬಹುದು. ಮೊದಲನೇದಾಗಿ ಏಕೀಕೃತ ಸಂವಿಧಾನ, ಎರಡನೇದಾಗಿ ಒಕ್ಕೂಟ ಸಂವಿಧಾನ, ಮೂರನೇದಾಗಿ ಅರೆ ಒಕ್ಕೂಟ ಸಂವಿಧಾನ. ಮೊದಲನೇದಾಗಿ ಏಕೀಕೃತ ಸಂವಿಧಾನ. ಸ್ನೇಹಿತರೆ, ಏಕೀಕೃತ ಸಂವಿಧಾನವು ಸಾರ್ವಭೌಮ ಅಧಿಕಾರವು ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರುವ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡುತ್ತದೆ. ಅಂದ್ರೆ ರಾಷ್ಟ್ರೀಯ ಪ್ರಾಧಿಕಾರವು ಸರ್ವೋಚ್ಚವಾಗಿರುತ್ತೆ ಮತ್ತು ಅದು ಸ್ಥಳೀಯ ಹಾಗೂ ಪ್ರಾದೇಶಿಕ ಘಟಕಗಳಿಗೆ ಅಧಿಕಾರಗಳನ್ನು ಪ್ರತ್ಯಾಯೋಜಿಸಬಹುದು. ಆದರೆ ಈ ಅಧಿಕಾರಗಳು ಕೇವಲ ಅದರ ವಿವೇಚನೆಗೆ ಅನುಗುಣವಾಗಿ ಅಸ್ತಿತ್ವದಲ್ಲಿರುತ್ತೆ ಮತ್ತು ಯಾವುದೇ ಸಮಯದಲ್ಲಿ ಅದನ್ನ ಹಿಂಪಡಿಬಹುದಾಗಿದೆ. ಸ್ನೇಹಿತರೆ, ಏಕೀಕೃತ ವ್ಯವಸ್ಥೆಯಲ್ಲಿ ಸರ್ಕಾರದ ವಿವಿಧ ಹಂತಗಳ ನಡುವೆ ಅಧಿಕಾರದ ಯಾವುದೇ ಸಾಂವಿಧಾನಿಕ ವಿಭಜನೆ ಇರೋದಿಲ್ಲ. ಸಂವಿಧಾನವು ಕೇವಲ ಒಂದು ಅಧಿಕಾರದ ಮೂಲವನ್ನು ಮಾತ್ರ ಗುರುತಿಸುತ್ತೆ, ಅದು ಕೇಂದ್ರ ಶಾಸಕಾಂಗವಾಗಿರುತ್ತೆ. ಸ್ನೇಹಿತರೆ, ಏಕೀಕೃತ ಸಂವಿಧಾನದ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಏಕೈಕ ಆಡಳಿತ ವ್ಯವಸ್ಥೆ. ಅಂದರೆ ಇಡೀ ದೇಶದ ಮೇಲೆ ನಿಯಂತ್ರಣವನ್ನು ಚಲಾಯಿಸ್ತಕ್ಕಂಥ ಒಂದೇ ಒಂದು ಸಾರ್ವಭೌಮ ಸರ್ಕಾರ ಅಲ್ಲಿರುತ್ತೆ. ಎರಡನೇದಾಗಿ ಅಧಿಕಾರಗಳ ವಿಭಜನೆ ಇರೋದಿಲ್ಲ. ಅಂದರೆ ಸಂವಿಧಾನ ಶಾಸಕಾಂಗ ಅಥವಾ ಕಾರ್ಯಾಂಗದ ಅಧಿಕಾರಗಳನ್ನು ವಿವಿಧ ಹಂತಗಳ ನಡುವೆ ಹಂಚಿಕೆ ಮಾಡೋದಿಲ್ಲ. ಎಲ್ಲ ಅಧಿಕಾರನೂ ಕೇಂದ್ರದಿಂದಲೇ ಏನಾಗುತ್ತೆ, ಚಲಾಯಿಸಲಾಗುತ್ತೆ. ಮೂರನೇದು ಕೇಂದ್ರದ ಸರ್ವೋಚ್ಚತೆ. ಅಂದರೆ ಕೇಂದ್ರ ಸಂಸತ್ತು ಅಥವಾ ರಾಷ್ಟ್ರೀಯ ಶಾಸಕಾಂಗ ಅಂತ ಹೇಳಿ ನಾವೇನು ಕರಿತೀವಿ, ಅದು ಅನಿಯಮಿತ ಕಾನೂನು ಅಧಿಕಾರವನ್ನು ಹೊಂದಿರುತ್ತೆ ಮತ್ತು ಸ್ಥಳೀಯ ಸರ್ಕಾರಗಳನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಬದಲಾವಣೆ ಮಾಡ್ಬೋದು ಅಥವಾ ರದ್ದುಗೊಳಿಸ್ಬೋದು. ನಾಲ್ಕನೇದಾಗಿ ನಮ್ಯ ಸಂವಿಧಾನ. ಅಂದರೆ ಜಗತ್ತಿನಲ್ಲಿ ಹೆಚ್ಚಿನ ಏಕೀಕೃತ ಸಂವಿಧಾನಗಳೇನಿದ್ದಾವೆ ಅವು ನಮ್ಯವಾಗಿರುತ್ತೆ. ಕೇಂದ್ರ ಶಾಸಕಾಂಗದಿಂದ ಸುಲಭವಾದ ಮಾರ್ಪಾಡಿಗೆ ಅಂದರೆ ತಿದ್ದುಪಡಿಗೆ ಅವಕಾಶ ನೀಡುತ್ತೆ. ಐದನೇದಾಗಿ ಏಕರೂಪದ ಕಾನೂನುಗಳು. ಸಾಮಾನ್ಯವಾಗಿ ದೇಶದಾದ್ಯಂತ ಒಂದೇ ರೀತಿಯ ಕಾನೂನುಗಳು ಅನ್ವಯಿಸುತ್ತೆ. ಯಾಕೆಂದರೆ ಅಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಇರೋದ್ರಿಂದ, ರಾಜ್ಯ ಸರ್ಕಾರಗಳ ಒಂದು ಉಪಸ್ಥಿತಿ ಇಲ್ಲದೆ ಇರೋದ್ರಿಂದ ರಾಜ್ಯ ಸರ್ಕಾರಗಳು ಯಾವುದೇ ಕಾನೂನನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಏಕೀಕೃತ ಸಂವಿಧಾನದಲ್ಲಿ ಕೇಂದ್ರನೇ ಬಹಳಷ್ಟು ಬಲಿಷ್ಠ ಆಗಿರೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಕಾನೂನುಗಳು ಪೂರ್ತಿ ದೇಶಕ್ಕೆ ಏನಾಗುತ್ತೆ, ಅನ್ವಯ ಆಗುತ್ತೆ. ಇದರಿಂದ ಕಾನೂನುಬದ್ಧ ಏಕರೂಪತೆ ಮತ್ತು ಆಡಳಿತಾತ್ಮಕ ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ಆರನೇದಾಗಿ ಅಧೀನ ಸ್ಥಳೀಯ ಪ್ರಾಧಿಕಾರಗಳು. ಅಂದರೆ ಸ್ಥಳೀಯ ಅಥವಾ ಪ್ರಾದೇಶಿಕ ಸರ್ಕಾರಗಳ ಅಸ್ತಿತ್ವದಲ್ಲಿರ್ತವೆ, ಆದರೆ ಕೇವಲ ಕೇಂದ್ರದ ಮೇಲ್ವಿಚಾರಣೆಯಲ್ಲಿ ಆಡಳಿತಾತ್ಮಕ ಅನುಕೂಲಗಳಾಗಿ ಮಾತ್ರ ಏನು ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ಏಕೀಕೃತ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ದಕ್ಷ ನಿರ್ಧಾರ ಕೈಗೊಳ್ಳುವಿಕೆ. ಅಂದರೆ ಕೇಂದ್ರೀಕೃತ ಅಧಿಕಾರವು ತ್ವರಿತ ಮತ್ತು ನಿರ್ಣಾಯಕ ನೀತಿ ಅನುಷ್ಠಾನಕ್ಕೆ ಅನುವು ಮಾಡಿಕೊಡುತ್ತೆ. ಎರಡನೇದಾಗಿ ಕಾನೂನುಗಳು ಮತ್ತು ನೀತಿಗಳಲ್ಲಿ ಏಕರೂಪತೆ. ಅಂದರೆ ದೇಶದಾದ್ಯಂತ ನಾಗರಿಕರು ಒಂದೇ ರೀತಿಯ ಹಕ್ಕುಗಳನ್ನು ಮತ್ತು ಜವಾಬ್ದಾರಿಗಳನ್ನು ಇಲ್ಲಿ ಅನುಭವಿಸ್ತಾರೆ. ಒಂದು ರಾಜ್ಯದಲ್ಲಿ ಒಂದು ಥರ ಹಕ್ಕುಗಳು, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಥರ ಹಕ್ಕುಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಮೂರನೇದಾಗಿ ಬಲವಾದ ರಾಷ್ಟ್ರೀಯ ಅಸ್ಮಿತೆ. ಅಂದರೆ ಪ್ರಾದೇಶಿಕ ವಿಭಜನೆಗಳನ್ನು ಕಡಿಮೆ ಮಾಡ್ತದೆ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತೆ. ನಾಲ್ಕನೇದಾಗಿ ಆಡಳಿತಾತ್ಮಕ ಸರಳತೆ. ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರ ಏನಿದೆ ನೋಡಿ, ಅದು ಆಡಳಿತವನ್ನು ನೇರವಾಗಿ ಮತ್ತು ಕಡಿಮೆ ವೆಚ್ಚದಾಯಕವನ್ನಾಗಿ ಮಾಡುತ್ತೆ. ಸ್ನೇಹಿತರೆ, ಏಕೀಕೃತ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸ್ಥಳೀಯ ಅಗತ್ಯಗಳ ನಿರ್ಲಕ್ಷ್ಯ. ಅಂದರೆ ಕೇಂದ್ರ ಮಟ್ಟದಲ್ಲಿನ ನೀತಿಗಳೇನಿರುತ್ತೆ ಅದು ಪ್ರಾದೇಶಿಕ ವೈವಿಧ್ಯತೆ ಅಥವಾ ಸ್ಥಳೀಯ ಆದ್ಯತೆಗಳನ್ನು ಪ್ರತಿಬಿಂಬಿಸದೇ ಇರಬಹುದು. ಎರಡನೇದು ಕೇಂದ್ರೀಕರಣದ ಅಪಾಯ. ಅಂದರೆ ಅಧಿಕಾರದ ಅತಿಯಾದ ಕೇಂದ್ರೀಕರಣ ಅಧಿಕಾರಶಾಹಿ ನಿಯಂತ್ರಣ ಅಥವಾ ಸರ್ವಾಧಿಕಾರದ ಧೋರಣೆಗೆ ಕಾರಣ ಆಗ್ತಕ್ಕಂಥ ಸಂದರ್ಭಗಳು ಇಲ್ಲಿ ಹೆಚ್ಚಿರುತ್ತೆ. ಮೂರನೇದಾಗಿ ಸೀಮಿತ ಸ್ಥಳೀಯ ಸ್ವಾಯತ್ತತೆ. ಅಂದರೆ ಈ ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಅವು ತಮ್ಮ
ಅಧಿಕಾರಕ್ಕಾಗಿ ಮತ್ತು ನಿಧಿಗಳಿಗಾಗಿ ಸಂಪೂರ್ಣವಾಗಿ ಕೇಂದ್ರವನ್ನೇ ಏನು ಮಾಡಬೇಕು, ಅವಲಂಬನೆ ಮಾಡಬೇಕಾಗತ್ತೆ. ನಾಲ್ಕನೇದಾಗಿ ಕೇಂದ್ರ ಸರ್ಕಾರದ ಮೇಲೆ ಅತಿಯಾದ ಹೊರೆ, ಅಂದರೆ ರಾಷ್ಟ್ರೀಯ ಮತ್ತು ಸ್ಥಳೀಯ ವಿಷಯಗಳೆರಡನ್ನೂ ನಿಭಾಯಿಸೋದ್ರಿಂದ ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರೀಯ ಸರ್ಕಾರ ಏನಿದೆ ನೋಡಿ, ಅದು ಅಸಮರ್ಥ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ನೇಹಿತರೆ, ಏಕೀಕೃತ ಸಂವಿಧಾನಗಳಿಗೆ ಉದಾಹರಣೆಗಳೆಂದರೆ ಬ್ರಿಟನ್ ಸಂವಿಧಾನ ಆಗಿರ್ಬೋದು, ಫ್ರಾನ್ಸ್ ಮತ್ತು ಜಪಾನ್ ದೇಶಗಳ ಸಂವಿಧಾನಗಳಾಗಿದೆ. ಎರಡನೇದಾಗಿ ಒಕ್ಕೂಟ ಸಂವಿಧಾನ. ಸ್ನೇಹಿತರೆ, ಒಂದು ಒಕ್ಕೂಟ ಸಂವಿಧಾನವು ಆಡಳಿತದ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆ ಮಾಡುತ್ತೆ. ಎರಡೂ ಹಂತದ ಸರ್ಕಾರಗಳು ತಮ್ಮ ಅಧಿಕಾರವನ್ನು ನೇರವಾಗಿ ಸಂವಿಧಾನದಿಂದಲೇ ಪಡಿತವೆ ಮತ್ತು ಒಂದು ಸರ್ಕಾರ ಮತ್ತೊಂದರ ಅಧಿಕಾರಗಳನ್ನು ಏಕಪಕ್ಷೀಯವಾಗಿ ಬದಲಾಯಿಸೋದಕ್ಕಾಗಲಿ ಅಥವಾ ಹಸ್ತಕ್ಷೇಪ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಸ್ನೇಹಿತರೆ, ಒಕ್ಕೂಟ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ದ್ವಿಸದನ ಆಡಳಿತ ವ್ಯವಸ್ಥೆ, ಅಂದರೆ ಸಂವಿಧಾನವು ಎರಡು ಹಂತದ ಸರ್ಕಾರಗಳನ್ನು ಸ್ಥಾಪನೆ ಮಾಡುತ್ತೆ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಎರಡನೇದು ಅಧಿಕಾರಗಳ ವಿಭಜನೆ, ಅಂದರೆ ಸಂವಿಧಾನವು ಶಾಸಕಾಂಗ, ಕಾರ್ಯಾಂಗ ಮತ್ತು ಹಣಕಾಸು ಅಧಿಕಾರಗಳನ್ನು ಸ್ಪಷ್ಟವಾಗಿ ವಿತರಣೆ ಮಾಡುತ್ತೆ. ಉದಾಹರಣೆಗಾಗಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಾಗಿದೆ. ಮೂರನೇದಾಗಿ ಲಿಖಿತ ಮತ್ತು ಸರ್ವೋಚ್ಚ ಸಂವಿಧಾನ, ಅಂದರೆ ಸ್ಪಷ್ಟತೆಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಒಕ್ಕೂಟ ಸಂವಿಧಾನ ಲಿಖಿತವಾಗಿರುತ್ತೆ, ಇದು ಕೇಂದ್ರ ಮತ್ತು ರಾಜ್ಯಗಳೆರಡಕ್ಕೂ ಬದ್ಧವಾಗಿರುತ್ತೆ. ನಾಲ್ಕನೇದು ಕಠಿಣ ತಿದ್ದುಪಡಿ ಪ್ರಕ್ರಿಯೆ, ಅಂದರೆ ಈ ಒಕ್ಕೂಟದ ಸಮತೋಲನದ ಮೇಲೆ ಪರಿಣಾಮ ಬೀರೋದ್ರಿಂದ ತಿದ್ದುಪಡಿಗಳಿಗೆ ವಿಶೇಷ ಪ್ರಕ್ರಿಯೆಗಳು ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ರಾಜ್ಯಗಳ ಸಮ್ಮತಿ ಅವಶ್ಯಕವಾಗಿರುತ್ತೆ. ಐದನೇದಾಗಿ ಸ್ವತಂತ್ರ ನ್ಯಾಯಾಂಗ, ಅಂದರೆ ಒಂದು ಒಕ್ಕೂಟ ನ್ಯಾಯಾಲಯವು, ಉದಾಹರಣೆಗೆ ಸರ್ವೋಚ್ಚ ನ್ಯಾಯಾಲಯ, ಸಂವಿಧಾನವನ್ನು ವ್ಯಾಖ್ಯಾನ ಮಾಡುತ್ತೆ, ಸಂವಿಧಾನವನ್ನು ಅರ್ಥಾನ್ವಯ ಮಾಡುತ್ತೆ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಪರಿಹರಿಸುತ್ತೆ. ಆರನೇದಾಗಿ ಆದಾಯದ ಹಂಚಿಕೆ, ಅಂದರೆ ಹಣಕಾಸಿನ ಸಮತೋಲನವನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹಣಕಾಸಿನ ಸಂಪನ್ಮೂಲಗಳನ್ನು ಕೇಂದ್ರ ಮತ್ತು ಪ್ರಾದೇಶಿಕ ಸರ್ಕಾರಗಳ ನಡುವೆ ಹಂಚಿಕೆ ಮಾಡಲಾಗುತ್ತೆ. ಏಳನೇದಾಗಿ ದ್ವಿಸದನ ಶಾಸಕಾಂಗ, ಮೇಲ್ಮನೆ, ಉದಾಹರಣೆಗೆ ಭಾರತದಲ್ಲಿ ರಾಜ್ಯಸಭೆ, ಅಮೆರಿಕದಲ್ಲಿ ಸೆನೆಟ್ ಆ ರಾಜ್ಯಗಳನ್ನು ಪ್ರತಿನಿಧಿ ಮಾಡುತ್ತೆ ಮತ್ತು ರಾಷ್ಟ್ರೀಯ ಕಾನೂನು ರಚನೆಯಲ್ಲಿ ಅವುಗಳ ಧ್ವನಿಯನ್ನು ಖಚಿತಪಡಿಸ್ಕೊಳ್ತದೆ. ಸ್ನೇಹಿತರೆ, ಒಕ್ಕೂಟ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸ್ಥಳೀಯ ಸ್ವಾಯತ್ತತೆ, ಅಂದರೆ ಪ್ರತಿಯೊಂದು ಪ್ರದೇಶವು ಸಾಂಸ್ಕೃತಿಕ ಮತ್ತು ಭೌಗೋಳಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸ್ತಾ ತನ್ನದೇ ಆದ ಅಗತ್ಯಗಳನ್ನು ಪರಿಹಾರ ಮಾಡಿಕೊಳ್ಬೋದಾಗಿದೆ. ಎರಡನೇದಾಗಿ ಅಧಿಕಾರದ ಹಂಚಿಕೆ, ಅಂದರೆ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ತಾ ಒಂದೇ ಸರ್ಕಾರದಲ್ಲಿ ಅಧಿಕಾರ ಕೇಂದ್ರೀಕರಣಗೊಳ್ಳೋದನ್ನು ಇಂತಹ ಒಕ್ಕೂಟದ ಸಂವಿಧಾನಗಳೇನು ಮಾಡುತ್ತೆ, ತಡೆಯುತ್ತೆ. ಮೂರನೇದು ಪ್ರಯೋಗಶೀಲತೆಗೆ ಪ್ರೋತ್ಸಾಹ, ಅಂದರೆ ರಾಜ್ಯಗಳು ಪ್ರಜಾಪ್ರಭುತ್ವದ ಪ್ರಯೋಗಾಲಯಗಳಾಗಿ ಕಾರ್ಯನಿರ್ವಹಿಸುತ್ತೆ, ಅಂದರೆ ರಾಷ್ಟ್ರೀಯ ಅಳವಡಿಕೆಗೂ ಮೊದಲು ಹೊಸ ನೀತಿಗಳನ್ನು ರಾಜ್ಯಗಳಲ್ಲೇ ಮೊದಲು ಏನು ಮಾಡ್ಬೋದು, ಪರೀಕ್ಷೆ ಮಾಡ್ಬೋದಾಗಿದೆ. ನಾಲ್ಕನೇದಾಗಿ ವೈವಿಧ್ಯತೆಯಲ್ಲಿ ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸುತ್ತೆ, ಅಂದರೆ ಒಂದೇ ರಾಜಕೀಯ ವ್ಯವಸ್ಥೆಯೊಳಗೆ ಜನಾಂಗೀಯ, ಭಾಷಿಕ ಅಥವಾ ಪ್ರಾದೇಶಿಕ ವೈವಿಧ್ಯತೆಗೆ ಅವಕಾಶ ಕಲ್ಪಿಸುತ್ತೆ. ಸ್ನೇಹಿತರೆ, ಒಕ್ಕೂಟ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಅಧಿಕಾರದ ಸಂಘರ್ಷ, ಅಂದರೆ ಅಧಿಕಾರದ ಗಡಿಗಳ ಕುರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅವಾಗವಾಗ ವಿವಾದಗಳು ಉದ್ಭವ ಆಗ್ತಾ ಇರ್ತದೆ. ಎರಡನೇದು ಆಡಳಿತದ ನಕಲು, ಅಂದರೆ ಎರಡೂ ಹಂತಗಳಲ್ಲಿ ಸಮನಾಚಿತರ ರಚನೆಗಳನ್ನು ನಿರ್ವಹಿಸ್ತಕ್ಕಂಥದ್ದು ದುಬಾರಿ ಆಗ್ಬೋದು ಮತ್ತು ಅಸಮರ್ಥನೂ ಆಗಿರಬಹುದು. ಮೂರನೇದು ಸಮನ್ವಯದ ಸವಾಲುಗಳು, ಅಂದರೆ ವಿವಿಧ ಹಂತಗಳ ನಡುವೆ ಸಹಕಾರದ ಅಗತ್ಯ ಇರೋದ್ರಿಂದ ನಿರ್ಧಾರ ತಗೊಳ್ಳೋದ್ರಲ್ಲಿ ತುಂಬ ನಿಧಾನ ಆಗ್ಬೋದು. ನಾಲ್ಕನೇದು ಪ್ರಾದೇಶಿಕತೆಯ ಅಪಾಯ, ಅಂದರೆ ರಾಜ್ಯಗಳು ರಾಷ್ಟ್ರೀಯ ಏಕತೆಗಿಂತ ತಮ್ಮ ರಾಜ್ಯದಲ್ಲಿನ ಸ್ಥಳೀಯ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡ್ತಕ್ಕಂಥ ಸಂದರ್ಭಗಳು, ಸಾಧ್ಯತೆಗಳು ಹೆಚ್ಚಿರುತ್ತೆ. ಸ್ನೇಹಿತರೆ, ಈ ರೀತಿಯ ಸಂವಿಧಾನಗಳಿಗೆ ಉದಾಹರಣೆಗಳಂತ ಹೇಳಿದ್ರೆ ಭಾರತದ ಸಂವಿಧಾನ, ಅಮೆರಿಕದ ಸಂವಿಧಾನ ಮತ್ತು ಜರ್ಮನಿ ದೇಶದ ಸಂವಿಧಾನಗಳಾಗಿವೆ. ಮೂರನೇದಾಗಿ ಅರೆ ಒಕ್ಕೂಟ ವ್ಯವಸ್ಥೆ. ಸ್ನೇಹಿತರೆ, ಅರೆ ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದು ಸಾರ್ವಭೌಮ ರಾಜ್ಯಗಳ ಒಂದು ಸಂಘವಾಗಿದೆ, ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಿ. ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ, ಅಂದರೆ ರಾಜ್ಯಗಳ ಒಂದು ಸಮೂಹ ಅದು ಆ ದೇಶ. ಸೊ ಆ ಒಂದು ಅಮೇರಿಕ ದೇಶದ ಸಂವಿಧಾನ ಏನಿದೆ ಅದು ಅರೆ ಒಕ್ಕೂಟ ವ್ಯವಸ್ಥೆಗೆ ಒಂದು ಉದಾಹರಣೆಯಾಗಿದೆ. ಸೊ ಇಲ್ಲಿ ಅವು ತಮ್ಮ ವೈಯಕ್ತಿಕ ಸಾರ್ವಭೌಮತ್ವವನ್ನು ಉಳಿಸ್ಕೊಂಡು ರಕ್ಷಣೆ, ವಿದೇಶಾಂಗ ನೀತಿ ಅಥವಾ ಆರ್ಥಿಕ ಸಹಕಾರದಂತಹ ಸೀಮಿತ ಸಾಮಾನ್ಯ ಉದ್ದೇಶಗಳಿಗಾಗಿ ಒಂದಾಗುತ್ತೆ. ಸೊ ಅರೆ ಒಕ್ಕೂಟ ವ್ಯವಸ್ಥೆಯ ಅಡಿಯಲ್ಲಿ ರಚಿಸಲಾಗಿರ್ತಕ್ಕಂಥ ಕೇಂದ್ರ ಪ್ರಾಧಿಕಾರ ಯಾವಾಗಲೂ ದುರ್ಬಲ ಆಗಿರುತ್ತೆ. ಅದು ತನ್ನ ಅಧಿಕಾರವನ್ನು ಜನರಿಂದ ನೇರವಾಗಿ ಪಡೆಯದೆ ಸದಸ್ಯ ರಾಜ್ಯಗಳಿಂದ ಪಡೆಯುತ್ತೆ. ಅಂದರೆ ಒಂದು ಅರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳೇ ಸರ್ವೋಚ್ಚ ಆಗಿರುತ್ತೆ ಮತ್ತು ಕೇಂದ್ರ ಸರ್ಕಾರವು ಕೇವಲ ಸಾಮೂಹಿಕ ನಿರ್ಧಾರಗಳ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ಅರೆ ಒಕ್ಕೂಟ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ರಾಜ್ಯಗಳ ಸ್ವಯಂ ಪ್ರೇರಿತ ಸಂಘ, ಅಂದರೆ ಸ್ವತಂತ್ರ ರಾಜ್ಯಗಳು ಒಪ್ಪಂದ ಅಥವಾ ಕರಾರಿನ ಮೂಲಕ ಶಿಥಿಲವಾಗಿರ್ತಕ್ಕಂಥ ಮೈತ್ರಿಯನ್ನು ರಚನೆ ಮಾಡ್ಕೊಳ್ಬೋದಾಗಿದೆ. ಎರಡನೇದು ದುರ್ಬಲ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರ ಸಂಸ್ಥೆಯು ಸೀಮಿತ ಅಧಿಕಾರಗಳನ್ನು ಹೊಂದಿರುತ್ತೆ. ಅವು ಸಾಮಾನ್ಯವಾಗಿ
ರಕ್ಷಣೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು ಅಥವಾ ರಾಯಭಾರತ್ವಕ್ಕೆ ಸೀಮಿತವಾಗಿರುತ್ತೆ. ಮೂರನೇದು ರಾಜ್ಯದ ಸಾರ್ವಭೌಮತ್ವ, ಅಂದರೆ ಸದಸ್ಯ ರಾಜ್ಯಗಳು ತಮ್ಮ ಸಾರ್ವಭೌಮತ್ವವನ್ನು ತಮ್ಮಲ್ಲೇ ಉಳಿಸ್ಕೊಳ್ಬಹುದು ಮತ್ತು ಒಪ್ಕೊಂಡ್ರೆ ಒಕ್ಕೂಟ ವ್ಯವಸ್ಥೆಯಿಂದ ಹೊರನಡೆಯಬಹುದು. ನಾಲ್ಕನೇದು ನೇರ ಅಧಿಕಾರದ ಕೊರತೆ, ಅಂದರೆ ಕೇಂದ್ರ ಸರ್ಕಾರವು ಅಲ್ಲಿನ ನಾಗರಿಕರ ಮೇಲೆ ನೇರವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಸದಸ್ಯ ರಾಜ್ಯಗಳ ಸರ್ಕಾರಗಳ ಮೂಲಕ ಏನು ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ. ಐದನೇದು ಅಲಿಖಿತ ಅಥವಾ ಒಪ್ಪಂದ ಆಧಾರಿತ, ಅಂದರೆ ಒಕ್ಕೂಟ ವ್ಯವಸ್ಥೆಗಳು ವ್ಯಾಪಕವಾದ ಸಂವಿಧಾನಗಳಿಗಿಂತ ಹೆಚ್ಚಾಗಿ ಒಪ್ಪಂದಗಳನ್ನು ಅಥವಾ ಶಾಸನಗಳನ್ನು ಆಧರಿಸಿರುತ್ತೆ. ಸ್ನೇಹಿತರೆ, ಈ ಅರೆ ಒಕ್ಕೂಟ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ರಾಜ್ಯದ ಸಾರ್ವಭೌಮತ್ವದ ಸಂರಕ್ಷಣೆ, ಅಂದರೆ ಹಂಚಿಕೆಯ ಕಾಳಜಿಗಳ ಬಗ್ಗೆ ಸಹಕರಿಸುವಾಗಲೂ ಪ್ರತಿಯೊಂದು ರಾಜ್ಯವು ಸ್ವತಂತ್ರವಾಗಿ ಉಳಿಯುತ್ತೆ. ಎರಡನೇದಾಗಿ ನಮ್ಯತೆ, ಅಂದರೆ ಪರಿಸ್ಥಿತಿಗಳು ಬದಲಾದಂತೆ ರಾಜ್ಯಗಳು ಒಪ್ಪಂದಗಳನ್ನು ಪರಿಷ್ಕರಿಸಬಹುದು ಅಥವಾ ಹಿಂಪಡಿಬಹುದು. ಮೂರನೇದು ಬಲವಂತವಿಲ್ಲದ ಸಹಕಾರ, ಅಂದರೆ ಪರಸ್ಪರ ಪ್ರಯೋಜನಗಳಿಗಾಗಿ ರಾಜ್ಯಗಳ ನಡುವೆ ಸ್ವಯಂ ಪ್ರೇರಿತ ಏಕತೆಯನ್ನು ಪ್ರೋತ್ಸಾಹ ಮಾಡುತ್ತೆ. ಸ್ನೇಹಿತರೆ, ಅರೆ ಒಕ್ಕೂಟ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ದುರ್ಬಲ ಕೇಂದ್ರ ಪ್ರಾಧಿಕಾರ, ಅಂದರೆ ಒಕ್ಕೂಟ ವ್ಯವಸ್ಥೆಯ ಸರ್ಕಾರ ನಿರ್ಧಾರಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರೋದಿಲ್ಲ. ಎರಡನೇದು ವಿಘಟನೆಯೇ ಅಪಾಯ, ಅಂದರೆ ರಾಜ್ಯಗಳು ತಮ್ಮ ತಮ್ಮ ಸ್ವಹಿತಾಸಕ್ತಿಗೆ ಆದ್ಯತೆ ನೀಡಬಹುದು. ಇದು ಅಸ್ಥಿರತೆ ಅಥವಾ ಬೇರ್ಪಡುವಿಕೆಗೆ ಕಾರಣ ಆಗ್ಬೋದು. ಮೂರನೇದು ಅಸಮರ್ಥ ಸಾಮೂಹಿಕ ಕ್ರಮಗಳು, ಅಂದರೆ ಬದ್ಧಗೊಳಿಸುವ ಅಧಿಕಾರವಿಲ್ಲದೆ ರಕ್ಷಣೆ ಅಥವಾ ಆರ್ಥಿಕತೆಯಲ್ಲಿನ ಸಮನ್ವಯವು ನಿಧಾನ ಮತ್ತು ಪರಿಣಾಮಕಾರಿಯಲ್ಲ. ಸ್ನೇಹಿತರೆ, ಈ ರೀತಿಯ ಸಂವಿಧಾನಗಳಿಗೆ ಉದಾಹರಣೆಗಳೆಂದರೆ ಅಮೆರಿಕ ಸಂಯುಕ್ತ ಸಂವಿಧಾನ ಮತ್ತು ಯುರೋಪಿಯನ್ ಒಕ್ಕೂಟ ಸಂವಿಧಾನಗಳಾಗಿವೆ. ಸ್ನೇಹಿತರೆ, ಸಂವಿಧಾನದ ವಿಧಗಳಲ್ಲಿ 4ನೇ ವರ್ಗೀಕರಣ ಸರ್ಕಾರದ ಸ್ವರೂಪವನ್ನು ಆಧರಿಸಿದ ಸಂವಿಧಾನಗಳು, ಅಂದರೆ ರಾಜಪ್ರಭುತ್ವ ವಿರುದ್ಧ ಗಣರಾಜ್ಯ. ಸ್ನೇಹಿತರೆ, ಪ್ರತಿಯೊಂದು ಸಂವಿಧಾನನೂ ದೇಶದಲ್ಲಿ ಅತ್ಯುನ್ನತ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಮತ್ತು ಆ ಅಧಿಕಾರವನ್ನು ಹೇಗೆ ಪಡೆಯಲಾಗುತ್ತೆ ಎಂಬುದನ್ನು ವ್ಯಾಖ್ಯಾನ ಮಾಡುತ್ತೆ. ಈ ವರ್ಗೀಕರಣವು ರಾಜಪ್ರಭುತ್ವ ವಿರುದ್ಧ ಗಣರಾಜ್ಯ, ಅಂದರೆ ರಾಷ್ಟ್ರದ ಮುಖ್ಯಸ್ಥರು ವಂಶ ಪಾರಂಪರ್ಯದ ದೊರೆ ಆಗಿದ್ದಾರೆಯೇ ಅಥವಾ ಜನರ ಚುನಾಯಿತ ಪ್ರತಿನಿಧಿ ಆಗಿದ್ದಾರೆಯೇ ಎಂಬುದರ ಮೇಲೆ ಅವಲಂಬಿತ ಆಗಿರುತ್ತೆ. ಸ್ನೇಹಿತರೆ, ಈ ಸರ್ಕಾರದ ಸ್ವರೂಪವನ್ನು ಆಧರಿಸಿದ ಸಂವಿಧಾನಗಳಲ್ಲಿ ಮೊದಲನೇದು ರಾಜಪ್ರಭುತ್ವದ ಸಂವಿಧಾನ. ರಾಜಪ್ರಭುತ್ವದ ಸಂವಿಧಾನವೆಂದರೆ ಅದರಲ್ಲಿ ರಾಷ್ಟ್ರದ ಮುಖ್ಯಸ್ಥರು ದೊರೆ ಆಗಿರ್ತಾರೆ, ಅಂದರೆ ರಾಜ, ರಾಣಿ ಅಥವಾ ಚಕ್ರವರ್ತಿ. ಇವರು ಸಾಮಾನ್ಯವಾಗಿ ಚುನಾವಣೆಯ ಬದಲು ವಂಶ ಪಾರಂಪರ್ಯ ಉತ್ತರಾಧಿಕಾರದ ಮೂಲಕ ಸ್ಥಾನವನ್ನು ಹೊಂದಿರ್ತಾರೆ. ಅಂದರೆ ದೊರೆಯು ಸಂಪೂರ್ಣ ಅಧಿಕಾರವನ್ನು ಚಲಾವಣೆ ಮಾಡಬಹುದು ಅಥವಾ ಸಾಂವಿಧಾನಿಕ ಮಿತಿಗಳಿಗೆ ಒಳಪಟ್ಟು ಆಳಬಹುದು. ಸೊ ಅಂತಹ ಸಂದರ್ಭದಲ್ಲಿ ನಿಜವಾದ ಅಧಿಕಾರ ಚುನಾಯಿತ ಪ್ರತಿನಿಧಿಗಳ ಬಳಿ ಇರುತ್ತೆ. ಸ್ನೇಹಿತರೆ, ಹೀಗಾಗಿ ಈ ರಾಜಪ್ರಭುತ್ವವನ್ನು 2 ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಒಂದು ಸಂಪೂರ್ಣ ರಾಜಪ್ರಭುತ್ವಗಳು, ಎರಡನೇದು ಸಾಂವಿಧಾನಿಕ ರಾಜಪ್ರಭುತ್ವಗಳು. ಸ್ನೇಹಿತರೆ, ಸಂಪೂರ್ಣ ರಾಜಪ್ರಭುತ್ವಗಳಲ್ಲಿ ಆಡಳಿತಗಾರನ ಅಧಿಕಾರಗಳು ಅನಿಯಮಿತವಾಗಿರುತ್ತೆ. ಮತ್ತು ಸಾಂವಿಧಾನಿಕ ರಾಜಪ್ರಭುತ್ವಗಳಲ್ಲಿ ಆಡಳಿತಗಾರನು ಸಂವಿಧಾನದ ಗಡಿಗಳ ಒಳಗೆ ಏನು ಮಾಡಬೇಕು, ಕಾರ್ಯನಿರ್ವಹಿಸಬೇಕಾಗತ್ತೆ. ಸ್ನೇಹಿತರೆ, ರಾಜಪ್ರಭುತ್ವ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ವಂಶ ಪಾರಂಪರ್ಯ ಉತ್ತರಾಧಿಕಾರ, ಅಂದರೆ ರಾಜ್ಯದ ಮುಖ್ಯಸ್ಥರು, ಅಂದರೆ ಆ ದೇಶದ ಮುಖ್ಯಸ್ಥರ ಸ್ಥಾನ ಏನಿದೆ ನೋಡಿ, ಅದು ಸಾಮಾನ್ಯವಾಗಿ ಉತ್ತರಾಧಿಕಾರದ ಮೂಲಕ ರಾಜಮನೆತನಕ್ಕೆ ಹಸ್ತಾಂತರ ಆಗುತ್ತೆ. ನ್ಯಾಯಸಮ್ಮತತೆಯು ಚುನಾವಣೆಯ ಮೇಲಲ್ಲ, ಬದಲಾಗಿ ರಾಜವಂಶದ ನಿರಂತರತೆಯ ಮೇಲೆ ಆಧಾರಿತವಾಗಿರುತ್ತೆ. ಎರಡನೇದು ಅಜೀವ ಅಧಿಕಾರಾವಧಿ, ಅಂದರೆ ದೊರೆಗಳು ಸಾಮಾನ್ಯವಾಗಿ ತಮ್ಮ ಜೀವಿತಾವಧಿಯವರೆಗೆ ಅವರು ಆಳ್ತಾರೆ. ಇದು ನಾಯಕತ್ವದಲ್ಲಿ ನಿರಂತರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ಮೂರನೇದು ರಾಷ್ಟ್ರೀಯ ಏಕತೆಯ ಸಂಕೇತ, ಅಂದರೆ ಸಾಂವಿಧಾನಿಕ ರಾಜಪ್ರಭುತ್ವಗಳಲ್ಲಿಯೂ ಸಹ ದೊರೆಯು ಏಕತೆ ಮತ್ತು ಸಾಂಪ್ರದಾಯಿಕ ರಾಜಕೀಯೇತರ ಸಂಕೇತವಾಗಿ ಕಾರ್ಯನಿರ್ವಹಿಸ್ತಾರೆ. ಸ್ನೇಹಿತರೆ, ರಾಜಪ್ರಭುತ್ವ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ನಿರಂತರತೆ ಮತ್ತು ಸ್ಥಿರತೆ, ಅಂದರೆ ರಾಜಪ್ರಭುತ್ವ ಸಂವಿಧಾನದಲ್ಲಿ ಅಧಿಕಾರ ವಂಶ ಪಾರಂಪರ್ಯವಾಗಿರೋದ್ರಿಂದ ಅಧಿಕಾರ ನಿರಂತರವಾಗಿರುತ್ತೆ ಮತ್ತು ಸ್ಥಿರತೆಯನ್ನು ಕಾಪಾಡುತ್ತೆ. ಎರಡನೇದು ರಾಷ್ಟ್ರೀಯ ಅಸ್ಮಿತೆಯ ಸಂಕೇತ, ಅಂದರೆ ರಾಜಪ್ರಭುತ್ವವು ರಾಷ್ಟ್ರದ ಇತಿಹಾಸ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಒಳಗೊಂಡಿರುತ್ತೆ. ಮೂರನೇದು ಸಂಪೂರ್ಣ ರಾಜಪ್ರಭುತ್ವಗಳಲ್ಲಿ ದಕ್ಷತೆ, ಅಂದರೆ ಕೇಂದ್ರೀಕೃತ ಅಧಿಕಾರವು ಅಧಿಕಾರಶಾಹಿ ವಿಳಂಬ ಇಲ್ಲದೇ ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ. ನಾಲ್ಕನೇದು ರಾಜಕೀಯೇತರ ರಾಷ್ಟ್ರ ಮುಖ್ಯಸ್ಥ, ಅಂದರೆ ಸಾಂವಿಧಾನಿಕ ರಾಜಪ್ರಭುತ್ವಗಳಲ್ಲಿ ದೊರೆಯು ರಾಜಕೀಯವನ್ನು ಮೀರಿ ನಿಲ್ತಾನೆ, ಸರ್ಕಾರದಲ್ಲಿ ತಟಸ್ಥತೆಯನ್ನು ಖಚಿತಪಡಿಸ್ತಾನೆ. ಸ್ನೇಹಿತರೆ, ರಾಜಪ್ರಭುತ್ವ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಹೊಣೆಗಾರಿಕೆಯ ಕೊರತೆ, ಅಂದರೆ ಸಂಪೂರ್ಣ ವ್ಯವಸ್ಥೆಗಳಲ್ಲಿನ ದೊರೆಗಳು ಜನರಿಗೆ ಉತ್ತರದಾಯಿ ಆಗಿರೋದ್ರಿಲ್ಲ. ಆಮೇಲೆ ವಂಶ ಪಾರಂಪರ್ಯ ನಾಯಕತ್ವವು ಸಾಮರ್ಥ್ಯವನ್ನು ಖಾತ್ರಿಪಡಿಸದೇ ಇರಬಹುದು. ಎರಡನೇದು ಅಧಿಕಾರದ ದುರುಪಯೋಗದ ಸಾಧ್ಯತೆ, ಸಂಪೂರ್ಣ ರಾಜಪ್ರಭುತ್ವಗಳು ಸರ್ವಾಧಿಕಾರಕ್ಕೆ ಮತ್ತು ನಾಗರಿಕ ಸ್ವಾತಂತ್ರ್ಯಗಳ ದಮನಕ್ಕೆ ಕಾರಣ ಆಗ್ಬೋದು. ಮೂರನೇದು ಸೀಮಿತ ರಾಜಕೀಯ ಭಾಗವಹಿಸುವಿಕೆ, ಅಂದರೆ
ತಮ್ಮ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡೋದರಲ್ಲಿ ನಾಗರಿಕರಿಗೆ ಯಾವುದೇ ಪಾತ್ರ ಇರೋದಿಲ್ಲ ಅಥವಾ ಅಲ್ಪ ಪಾತ್ರ ಇರುತ್ತೆ. 4ನೇದಾಗಿ ಪ್ರಜಾಸತ್ತಾತ್ಮಕ ಆದರ್ಶಗಳೊಂದಿಗೆ ಸಂಘರ್ಷ, ಅಂದರೆ ವಂಶ ಪಾರಂಪರ್ಯ ಆಳ್ವಿಕೆಯು ಸಮಾನತೆ ಮತ್ತು ಪ್ರತಿನಿಧಿತ್ವದ ಆಧುನಿಕ ತತ್ವಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಸ್ನೇಹಿತರೆ, ರಾಜಪ್ರಭುತ್ವದಲ್ಲಿ 2 ವಿಧಗಳನ್ನು ಈಗಾಗಲೇ ನೋಡಿದ್ದೀವಿ. ಮೊದಲನೇದಾಗಿ ಸಂಪೂರ್ಣ ರಾಜಪ್ರಭುತ್ವ, ಎರಡನೇದು ಸಾಂವಿಧಾನಿಕ ರಾಜಪ್ರಭುತ್ವ. ಸಂಪೂರ್ಣ ರಾಜಪ್ರಭುತ್ವದಲ್ಲಿ ದೊರೆಯು ಅನಿಯಮಿತ ಅಧಿಕಾರಗಳನ್ನು, ಅಂದರೆ ಶಾಸಕಾಂಗದ ಅಧಿಕಾರಗಳನ್ನು, ಕಾರ್ಯಾಂಗದ ಅಧಿಕಾರಗಳನ್ನು ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನು ಹೊಂದಿರ್ತಾನೆ. ಆಡಳಿತಗಾರನ ಅಧಿಕಾರದ ಮೇಲೆ ಯಾವುದೇ ಸಾಂವಿಧಾನಿಕ ಅಥವಾ ಕಾನೂನುಬದ್ಧ ಮಿತಿ ಇರೋದಿಲ್ಲ. ಕಾನೂನುಗಳು ಮತ್ತು ನೀತಿಗಳನ್ನು ದೊರೆಯು ನೇರವಾಗಿ ಶಾಸನ ರಚಿಸ್ತಾನೆ. ಉದಾಹರಣೆಗೆ ಸೌದಿ ಅರೇಬಿಯಾ, ಅಲ್ಲಿ ರಾಜನು ಪರಮಾಧಿಕಾರವನ್ನು ಹೊಂದಿದ್ದಾನೆ. ಯಾವುದೇ ಕ್ರೋಢೀಕೃತ ಸಂವಿಧಾನ ಅಲ್ಲಿಲ್ಲ. ಸೊ ಅಲ್ಲಿನ ಆಡಳಿತವು ಶರಿಯಾ, ಅಂದರೆ ಇಸ್ಲಾಮಿಕ್ ಕಾನೂನಿನ ಮೇಲೆ ಆಧಾರಿತವಾಗಿದೆ. ಉದಾಹರಣೆಗೆ ಬ್ರೂನಿ, ಅಲ್ಲಿನ ಸುಲ್ತಾನನು ರಾಷ್ಟ್ರದ ಮುಖ್ಯಸ್ಥ ಆಗಿರ್ತಾನೆ ಮತ್ತು ಸರ್ಕಾರದ ಮುಖ್ಯಸ್ಥ ಎರಡೂ ಕೂಡ ಆಗಿರ್ತಾನೆ. ಸಂಪೂರ್ಣ ಅಧಿಕಾರವನ್ನು ಚಲಾಯಿಸ್ತಾನೆ. ಎರಡನೇದಾಗಿ ಸಾಂವಿಧಾನಿಕ ರಾಜಪ್ರಭುತ್ವದಲ್ಲಿ ದೊರೆಯು ಸಾಂಪ್ರದಾಯಿಕ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ, ಆದರೆ ನಿಜವಾದ ಆಡಳಿತವನ್ನು ಚುನಾಯಿತ ಪ್ರತಿನಿಧಿಗಳು ನಡೆಸ್ತಾರೆ. ದೊರೆಯ ಅಧಿಕಾರಗಳನ್ನು ಸಂವಿಧಾನವು ವ್ಯಾಖ್ಯಾನ ಮಾಡುತ್ತೆ ಮತ್ತು ಸೀಮಿತಗೊಳಿಸುತ್ತೆ. ಕಾರ್ಯಾಂಗದ ಅಧಿಕಾರವು ಪ್ರಧಾನಮಂತ್ರಿ ಮತ್ತು ಸಂಪುಟದ ಕೈಯಲ್ಲಿರುತ್ತೆ. ಇವರು ನೇರವಾಗಿ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಉದಾಹರಣೆಗಳನ್ನು ನೋಡೋದಾದರೆ ಇಂಗ್ಲೆಂಡ್. ಸೊ ಅಲ್ಲಿ ಬ್ರಿಟಿಷ್ ದೊರೆ ಸಾಂಪ್ರದಾಯಿಕ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಪ್ರಧಾನಮಂತ್ರಿ ಮತ್ತು ಸಂಸತ್ತು ರಾಜಕೀಯ ಅಧಿಕಾರವನ್ನು ಚಲಾಯಿಸ್ತಾರೆ. ರಾಜಪ್ರಭುತ್ವವು ಶಾಶ್ವತವಾದ ರಾಷ್ಟ್ರೀಯ ಸಂಕೇತವಾಗಿ ಉಳಿದಿದೆ. ಉದಾಹರಣೆಗೆ ಜಪಾನ್ ಚಕ್ರವರ್ತಿಯು ರಾಜ್ಯದ ಮತ್ತು ಜನರ ಏಕತೆಯ ಸಂಕೇತ. ನಿಜವಾದ ಅಧಿಕಾರವು ಚುನಾಯಿತ ಸಂಸತ್ತು ಮತ್ತು ಪ್ರಧಾನಮಂತ್ರಿಗಳ ಕೈಯಲ್ಲಿರ್ತದೆ. ಸ್ನೇಹಿತರೆ, ಇಂಗ್ಲೆಂಡ್ ಕ್ರಾಂತಿ 1688ರಲ್ಲಿ ಸಂಪೂರ್ಣ ರಾಜಪ್ರಭುತ್ವವನ್ನು ಸಾಂವಿಧಾನಿಕ ರಾಜಪ್ರಭುತ್ವದೊಂದಿಗೆ ಬದಲಾವಣೆ ಮಾಡಿಕೊಳ್ತದೆ. ಸೊ ಬಿಲ್ ಆಫ್ ರೈಟ್ಸ್ ಅಂತ ನಾವೇನು ಕರಿತೀವಿ, ಹಕ್ಕುಗಳ ಮಸೂದೆ 1689 ರಾಜಮನೆತನದ ಅಧಿಕಾರವನ್ನು ಸೀಮಿತಗೊಳಿಸುತ್ತೆ ಮತ್ತು ಸಂಸದೀಯ ಸರ್ವೋಚ್ಚತೆಯನ್ನು ಸ್ಥಾಪನೆ ಮಾಡುತ್ತೆ. ಇದು ವಿಶ್ವದಾದ್ಯಂತ ಆಧುನಿಕ ಪ್ರಜಾಸತ್ತಾತ್ಮಕ ರಾಜಪ್ರಭುತ್ವಗಳಿಗೆ ಮಾದರಿಯಾಗಿದೆ. ಅಂದರೆ ರಾಜಪ್ರಭುತ್ವದ ಸಂವಿಧಾನದಲ್ಲಿ ಸಾರ್ವಭೌಮತ್ವವು ರಾಜಪ್ರಭುತ್ವದಲ್ಲಿ ನೆಲೆಸಿರುತ್ತೆ, ಆದರೆ ಅದನ್ನು ದೊರೆಯು ನೇರವಾಗಿ ಅಥವಾ ಚುನಾಯಿತ ಸಂಸ್ಥೆಗಳ ಮೂಲಕ ಮಾತ್ರ ಚಲಾವಣೆ ಮಾಡಬಹುದು. ಸೊ ಆಧುನಿಕ ರಾಜಪ್ರಭುತ್ವಗಳು ಸಾಮಾನ್ಯವಾಗಿ ಸಾಂವಿಧಾನಿಕವಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರಜಾಸತ್ತಾತ್ಮಕ ಆಡಳಿತವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸಂಪ್ರದಾಯ ಮತ್ತು ಸಾಂಕೇತಿಕತೆಯನ್ನು ಸಂರಕ್ಷಣೆ ಮಾಡ್ತದೆ. ಎರಡನೇದಾಗಿ ಗಣರಾಜ್ಯ ಸಂವಿಧಾನ. ಸ್ನೇಹಿತರೆ, ಗಣರಾಜ್ಯ ಸಂವಿಧಾನ ಅಂದರೆ ಅದರಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನು ನಿಶ್ಚಿತ ಅವಧಿಗೆ ಜನರಿಂದ ನೇರವಾಗಿ ಅಥವಾ ಅವರ ಪ್ರತಿನಿಧಿಗಳ ಮೂಲಕ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತೆ. ಸಾರ್ವಭೌಮತ್ವವು ಜನರಲ್ಲಿ ನೆಲೆಸಿರುತ್ತೆ ಮತ್ತು ಎಲ್ಲ ಅಧಿಕಾರನೂ ಅವರ ಸಮ್ಮತಿಯಿಂದನೇ ಪಡೆಯಲಾಗಿರುತ್ತೆ ಅಂತಕ್ಕಂಥದ್ದು ಗಣರಾಜ್ಯದ ಮೂಲಭೂತ ತತ್ವ ಆಗಿದೆ. ಸ್ನೇಹಿತರೆ, ಒಂದು ಗಣರಾಜ್ಯದಲ್ಲಿ ಸರ್ಕಾರವು ಜನರಿಗೆ ಜವಾಬ್ದಾರವಾಗಿರುತ್ತೆ ಮತ್ತು ನಾಯಕರನ್ನು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳ ಮೂಲಕ ಬದಲಾವಣೆ ಮಾಡಬಹುದಾಗಿದೆ. ಸ್ನೇಹಿತರೆ, ಗಣರಾಜ್ಯ ಸಂವಿಧಾನದ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಚುನಾಯಿತ ರಾಷ್ಟ್ರ ಮುಖ್ಯಸ್ಥ, ಅಂದರೆ ರಾಷ್ಟ್ರಪತಿಯನ್ನು ನೇರ ಅಥವಾ ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಎರಡನೇದು ನಿಶ್ಚಿತ ಅಧಿಕಾರಾವಧಿ, ಅಂದರೆ ರಾಷ್ಟ್ರದ ಮುಖ್ಯಸ್ಥರನ್ನು ಸಾಂವಿಧಾನಿಕವಾಗಿ ವ್ಯಾಖ್ಯಾನಿಸಲಾದ ಅವಧಿಗೆ ಸೇವೆ ಸಲ್ಲಿಸ್ತಾರೆ. ಇದು ಆವರ್ತಕ ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತೆ. ಮೂರನೇದು ಜನಪ್ರಿಯ ಸಾರ್ವಭೌಮತ್ವ, ಅಂದರೆ ರಾಜಕೀಯ ಅಧಿಕಾರದ ಅಂತಿಮ ಮೂಲವು ನಾಗರಿಕರ ಕೈಯಲ್ಲಿರುತ್ತೆ. ನಾಲ್ಕನೇದು ಕಾನೂನಿನ ಆಳ್ವಿಕೆ ಮತ್ತು ಸಮಾನತೆ, ಅಂದರೆ ಸರ್ಕಾರವನ್ನು ಒಳಗೊಂಡಂತೆ ಎಲ್ಲ ವ್ಯಕ್ತಿಗಳು ಕಾನೂನಿಗೆ ಒಳಪಟ್ಟಿರ್ತಾರೆ. ಯಾವುದೇ ವಂಶ ಪಾರಂಪರ್ಯ ವಿಶೇಷ ಅಧಿಕಾರಗಳು ಅಸ್ತಿತ್ವದಲ್ಲಿ ಇರೋದಿಲ್ಲ. ಐದನೇದಾಗಿ ಅಧಿಕಾರಗಳ ಪ್ರತ್ಯೇಕತೆ, ಅಂದರೆ ಗಣರಾಜ್ಯಗಳಲ್ಲಿ ಅಧಿಕಾರದ ಕೇಂದ್ರೀಕರಣವನ್ನು ತಡೆಯೋದಕ್ಕೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನು ಸ್ಪಷ್ಟವಾಗಿ ವಿಭಜಿಸಲಾಗಿರುತ್ತೆ. ಸ್ನೇಹಿತರೆ, ಗಣರಾಜ್ಯ ಸಂವಿಧಾನದ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಹೊಣೆಗಾರಿಕೆ, ಅಂದರೆ ಚುನಾಯಿತ ನಾಯಕರು ಜನರಿಗೆ ಜವಾಬ್ದಾರರಾಗಿರ್ತಾರೆ ಮತ್ತು ಅವರನ್ನು ಮತ ಚಲಾಯಿಸಿ ಅಧಿಕಾರದಿಂದ ಕೆಳಗಿಳಿಸಬಹುದಾಗಿದೆ. ಎರಡನೇದಾಗಿ ಸಮಾನತೆ, ಹುಟ್ಟು ಅಥವಾ ವಂಶಾವಳಿಯನ್ನು ಲೆಕ್ಕಿಸದೆ ಅಧಿಕಾರದ ಸ್ಥಾನಗಳು ಎಲ್ಲ ನಾಗರಿಕರಿಗೆ ಸಮಾನವಾಗಿ ಒದಗಿಸಲಾಗುತ್ತೆ. ಮೂರನೇದಾಗಿ ಪ್ರಜಾಸತ್ತಾತ್ಮಕ ನ್ಯಾಯಸಮ್ಮತತೆ, ಅಂದರೆ ನಾಯಕರು ತಮ್ಮ ಆದೇಶವನ್ನ ಜನರ ಇಚ್ಛೆಯಿಂದ ಪಡೀತಾರೆ. ನಾಲ್ಕನೇದು ಪ್ರಗತಿಪರ ಹೊಂದಾಣಿಕೆ, ಅಂದರೆ ಗಣರಾಜ್ಯಗಳು ಆಡಳಿತವನ್ನು ಆಧುನಿಕ ಪ್ರಜಾಸತ್ತಾತ್ಮಕ ಮೌಲ್ಯಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಹೆಚ್ಚು ನಮ್ಯವಾಗಿರುತ್ತೆ. ಸ್ನೇಹಿತರೆ, ಗಣರಾಜ್ಯ ಸಂವಿಧಾನದ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ರಾಜಕೀಯ ಅಸ್ಥಿರತೆ,
ಅಂದರೆ ಆಗಾಗ್ಗೆ ನಡೀತಕ್ಕಂಥ ಚುನಾವಣೆಗಳು ಅಥವಾ ನಾಯಕತ್ವದಲ್ಲಿನ ಬದಲಾವಣೆಗಳು ಅಂತಹ ಆಡಳಿತವನ್ನು ಅಸ್ತವ್ಯಸ್ತಗೊಳಿಸಬಹುದು. ಎರಡನೇದಾಗಿ ಅಲ್ಪಾವಧಿಯ ನೀತಿಗಳತ್ತ ಗಮನ, ಅಂದರೆ ನಾಯಕರು ದೀರ್ಘಕಾಲೀನ ಯೋಜನೆಗಿಂತ ತಕ್ಷಣದ ಜನಪ್ರಿಯತೆಗೆ ಹೆಚ್ಚು ಆದ್ಯತೆಯನ್ನು ನೀಡಬಹುದು. ಮೂರನೇದು ಪಕ್ಷಪಾತದ ಧ್ರುವೀಕರಣ, ಅಂದರೆ ಚುನಾವಣಾ ಸ್ಪರ್ಧೆಯು ವಿಭಜನೆ ಮತ್ತು ಸ್ತಂಭನಕ್ಕೆ ಕಾರಣ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾಲ್ಕನೇದು ಜನಪ್ರಿಯತೆಯ ಅಪಾಯ, ಅಂದರೆ ನಾಯಕರ ಆಯ್ಕೆಯಲ್ಲಿ ಸಾಮರ್ಥ್ಯ ಅಥವಾ ಸಮಗ್ರತೆಗಿಂತ ಜನಪ್ರಿಯತೆಯ ಆಕರ್ಷಣೆಯೇ ಮೇಲುಗೈ ಸಾಧಿಸ್ತಕ್ಕಂಥದ್ದು ಹೆಚ್ಚಾಗಿರ್ತದೆ. ಸ್ನೇಹಿತರೆ, ರಾಜಪ್ರಭುತ್ವದ ಸಂವಿಧಾನವು ಸಂಪ್ರದಾಯದ ನಿರಂತರತೆ ಮತ್ತು ಸಾಂಪ್ರದಾಯಿಕ ಏಕತೆಯನ್ನು ಒಳಗೊಂಡಿರುತ್ತೆ. ಆದರೆ ಗಣರಾಜ್ಯ ಸಂವಿಧಾನವು ಜನಪ್ರಿಯ ಸಾರ್ವಭೌಮತ್ವ, ಸಮಾನತೆ ಮತ್ತು ಹೊಣೆಗಾರಿಕೆಯನ್ನು ಪ್ರತಿನಿಧಿಸುತ್ತೆ. ಹೆಚ್ಚಿನ ಆಧುನಿಕ ಪ್ರಜಾಪ್ರಭುತ್ವಗಳು ಗಣರಾಜ್ಯದ ಕಡೆಗೆ ವಿಕಸನಗೊಂಡಿವೆ. ಆದರೂ ಬ್ರಿಟನ್, ಜಪಾನ್ ಮತ್ತು ಸ್ವೀಡನ್ನಂತಹ ಕೆಲವು ಸಾಂವಿಧಾನಿಕ ರಾಜಪ್ರಭುತ್ವಗಳು ಆಳವಾಗಿ ಪ್ರಜಾಸತ್ತಾತ್ಮಕವಾಗಿಯೇ ಉಳಿದಿವೆ. ಸ್ನೇಹಿತರೆ, ಭಾರತದ 1950ರ ಸಂವಿಧಾನವು ಪ್ರಜಾಸತ್ತಾತ್ಮಕ ಆಡಳಿತವನ್ನು ಸಾಂವಿಧಾನಿಕ ಕಾನೂನಿನ ಆಳ್ವಿಕೆಯೊಂದಿಗೆ ಸಂಯೋಜಿಸಿ ಅದನ್ನು ದೃಢವಾಗಿ ವಿಶ್ವದ ಗಣರಾಜ್ಯಗಳಲ್ಲಿ ಒಂದಾಗಿ ನಿಲ್ಲಿಸಿದೆ. ಸ್ನೇಹಿತರೆ, ಸಂವಿಧಾನದ ವಿಧಗಳಲ್ಲಿ 5ನೇ ವರ್ಗೀಕರಣ ಆಡಳಿತ ಚೌಕಟ್ಟನ್ನು ಆಧರಿಸಿದ ಸಂವಿಧಾನಗಳು, ಅಂದರೆ ಅದು ಸಂಸದೀಯ, ಅಧ್ಯಕ್ಷೀಯ ಮತ್ತು ಅರೆಧ್ಯಕ್ಷೀಯ ವ್ಯವಸ್ಥೆಗಳಾಗಿವೆ. ಸ್ನೇಹಿತರೆ, ಒಂದು ಸಂವಿಧಾನದ ಆಡಳಿತ ಚೌಕಟ್ಟು ಒಂದು ರಾಷ್ಟ್ರದೊಳಗೆ ರಾಜಕೀಯ ಅಧಿಕಾರವನ್ನು ಹೇಗೆ ಸಂಘಟಿಸಲಾಗಿದೆ, ಹೇಗೆ ಚಲಾಯಿಸಲಾಗುತ್ತದೆ ಮತ್ತು ನಿಯಂತ್ರಿಸಲಾಗುತ್ತದೆ ಎಂಬುದನ್ನು ನಿರ್ಧಾರ ಮಾಡ್ತದೆ. ನಿರ್ದಿಷ್ಟವಾಗಿ ಇದು ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವಿನ ಸಂಬಂಧವನ್ನು ವ್ಯಾಖ್ಯಾನ ಮಾಡುತ್ತೆ ಮತ್ತು ಅವು ಎಷ್ಟರ ಮಟ್ಟಿಗೆ ಪರಸ್ಪರ ಅವಲಂಬಿತವಾಗಿವೆ ಅಥವಾ ಪ್ರತ್ಯೇಕವಾಗಿವೆ ಎಂಬುದನ್ನು ವ್ಯಾಖ್ಯಾನ ಮಾಡ್ತದೆ. ರಾಷ್ಟ್ರದ ಪ್ರಮುಖ ಅಂಗಗಳ ನಡುವೆ ಅಧಿಕಾರವು ಕೇಂದ್ರೀಕೃತವಾಗಿದೆಯೇ, ಹಂಚಿಕೆಯಾಗಿದೆಯೇ ಅಥವಾ ವಿಭಜಿಸಲ್ಪಟ್ಟಿದೆಯೇ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವರ್ಗೀಕರಣ ನಮಗೆ ಸಹಾಯ ಮಾಡ್ತದೆ. ಸ್ನೇಹಿತರೆ, ಇಂತಹ ಆಡಳಿತ ಚೌಕಟ್ಟುಗಳಲ್ಲಿ 3 ಪ್ರಮುಖ ವಿಧಗಳಿವೆ. ಮೊದಲನೇದಾಗಿ ಸಂಸದೀಯ ವ್ಯವಸ್ಥೆ, ಎರಡನೇದು ಅಧ್ಯಕ್ಷೀಯ ವ್ಯವಸ್ಥೆ, ಮೂರನೇದು ಅರೆ ಅಧ್ಯಕ್ಷೀಯ ವ್ಯವಸ್ಥೆ. ಮೊದಲನೇದಾಗಿ ಸ್ನೇಹಿತರೆ, ಸಂಸದೀಯ ವ್ಯವಸ್ಥೆ. ಸ್ನೇಹಿತರೆ, ಸಂಸದೀಯ ವ್ಯವಸ್ಥೆ ಇದನ್ನು ಸಂಪುಟ ವ್ಯವಸ್ಥೆ ಅಂತ ಹೇಳಿನೂ ಕರೆಯಲಾಗುತ್ತೆ. ಅಂದರೆ ಇದರಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ತನ್ನ ಅಧಿಕಾರವನ್ನು ಪಡ್ಕೊಳ್ತದೆ ಮತ್ತು ಅದಕ್ಕೆ ನೇರವಾಗಿ ಜವಾಬ್ದಾರವಾಗಿರುತ್ತೆ. ಶಾಸಕಾಂಗದಲ್ಲಿ ಬಹುಮತದ ವಿಶ್ವಾಸವನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಸ್ನೇಹಿತರೆ, ಸಂಸದೀಯ ವ್ಯವಸ್ಥೆಯ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಅಧಿಕಾರಗಳ ಸಮ್ಮಿಳನ, ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗ ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿರುತ್ತೆ. ಮಂತ್ರಿಗಳು ಸಾಮಾನ್ಯವಾಗಿ ಸಂಸತ್ತಿನ ಸದಸ್ಯರಾಗಿರ್ತಾರೆ. ಎರಡನೇದು ಸಾಮೂಹಿಕ ಜವಾಬ್ದಾರಿ, ಅಂದರೆ ಇಡೀ ಸಂಪುಟವು ಶಾಸಕಾಂಗಕ್ಕೆ ಸಾಮೂಹಿಕವಾಗಿ ಜವಾಬ್ದಾರವಾಗಿರುತ್ತೆ. ಒಂದು ಅವಿಶ್ವಾಸ ನಿರ್ಣಯದ ಮೂಲಕ ಅಂತಹ ಸರ್ಕಾರವನ್ನು ತೆಗೆದುಹಾಕಬಹುದಾಗಿದೆ. ಮೂರನೇದಾಗಿ ದ್ವಿಕಾರ್ಯಾಂಗ, ಅಂದರೆ ಒಬ್ಬ ನಾಮಮಾತ್ರದ ಕಾರ್ಯಾಂಗ, ಅಂದರೆ ರಾಷ್ಟ್ರದ ಮುಖ್ಯಸ್ಥ, ಮತ್ತು ನಿಜವಾದ ಕಾರ್ಯಾಂಗ, ಅಂದರೆ ಪ್ರಧಾನಮಂತ್ರಿ ಮತ್ತು ಸಂಪುಟ ಇರುತ್ತೆ. ನಾಲ್ಕನೇದಾಗಿ ಪ್ರಧಾನಮಂತ್ರಿಯೇ ನಿಜವಾದ ಕಾರ್ಯಾಂಗ, ಅಂದರೆ ಪ್ರಧಾನಮಂತ್ರಿಯು ಶಾಸಕಾಂಗದಲ್ಲಿನ ಬಹುಮತದ ಪಕ್ಷದ ನಾಯಕರಾಗಿರ್ತಾರೆ ಮತ್ತು ಮಂತ್ರಿ ಪರಿಷತ್ತಿನ ಮುಖ್ಯಸ್ಥರಾಗಿರ್ತಾರೆ. ಐದನೇದು ಸಂಸದೀಯ ಸರ್ವೋಚ್ಚತೆ, ಅಂದರೆ ಶಾಸಕಾಂಗವು ಕೇಂದ್ರ ಪ್ರಾಧಿಕಾರವಾಗಿರುತ್ತೆ. ಇದು ಚರ್ಚೆಗಳು, ನಿರ್ಣಯಗಳು ಮತ್ತು ಪ್ರಶ್ನೆಗಳ ಮೂಲಕ ಅಂತಹ ಸರ್ಕಾರವನ್ನು ನಿಯಂತ್ರಣ ಮಾಡುತ್ತೆ. ಆರನೇದು ಪಕ್ಷದ ಶಿಸ್ತು, ಅಂದರೆ ಬಲವಾದ ರಾಜಕೀಯ ಪಕ್ಷಗಳು ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಸಮನ್ವಯವನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಈ ಸಂಸದೀಯ ವ್ಯವಸ್ಥೆಯ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಹೊಣೆಗಾರಿಕೆ, ಅಂದರೆ ಸರ್ಕಾರವು ಸಂಸತ್ತಿಗೆ ಉತ್ತರದಾಯಿಯಾಗಿರುತ್ತೆ ಮತ್ತು ಅವಿಶ್ವಾಸ ನಿರ್ಣಯದ ಮೂಲಕ ಅದನ್ನು ನಾವು ವಜಾಗೊಳಿಸಬಹುದಾಗಿದೆ. ಎರಡನೇದು ನಮ್ಯತೆ, ಅಂದರೆ ಯಾವುದೇ ಸಾಂವಿಧಾನಿಕ ಬಿಕ್ಕಟ್ಟಿಲ್ಲದೆ ಅಂತಹ ಸರ್ಕಾರವನ್ನು ಸುಲಭವಾಗಿ ಬದಲಾವಣೆ ಮಾಡ್ಬೋದಾಗಿದೆ. ಮೂರನೇದು ದಕ್ಷ ಕಾನೂನು ರಚನೆ, ಅಂದರೆ ಅಧಿಕಾರಗಳ ಸಮ್ಮಿಳನ ಏನಿದೆ ನೋಡಿ, ಅದು ಹಲವಾರು ಶಾಸನಗಳನ್ನು ಸುಗಮವಾಗಿ ಅಂಗೀಕರಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ನಾಲ್ಕನೇದು ಸ್ಪಂದನಶೀಲತೆ, ಅಂದರೆ ಕಾರ್ಯಾಂಗವು ಚುನಾಯಿತ ಶಾಸಕಾಂಗದ ರಚನೆ ಮತ್ತು ಇಚ್ಛೆಯನ್ನು ಪ್ರತಿಬಿಂಬಿಸುತ್ತೆ. ಐದನೇದಾಗಿ ಸಾಮೂಹಿಕ ನಿರ್ಧಾರ ತೆಗೆದುಕೊಳ್ಳುವಿಕೆ, ಅಂದರೆ ಸಂಪುಟದ ನಿರ್ಧಾರಗಳನ್ನು ಒಮ್ಮತದ ಮೂಲಕ ತೆಗೆದುಕೊಳ್ಳಲಾಗುತ್ತೆ. ಇದು ಅಂತಹ ವ್ಯವಸ್ಥೆಯೊಳಗೆ ಸಹಕಾರವನ್ನು ಉತ್ತೇಜನ ಮಾಡ್ತದೆ. ಸ್ನೇಹಿತರೆ, ಸಂಸದೀಯ ವ್ಯವಸ್ಥೆಯ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಅಸ್ಥಿರತೆ, ಅಂದರೆ ಯಾವುದೇ ಪಕ್ಷವು ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದರೆ ಅಂತಹ ಸರ್ಕಾರದಲ್ಲಿ ಆಗಾಗ್ಗೆ ಬದಲಾವಣೆಗಳೇನಾಗುತ್ತೆ, ಸಂಭವಿಸುತ್ತೆ. ಎರಡನೇದಾಗಿ ಅಧಿಕಾರಗಳ ದುರ್ಬಲ ಪ್ರತ್ಯೇಕತೆ, ಅಂದರೆ ಕಾರ್ಯಾಂಗದ ಪ್ರಾಬಲ್ಯವು ಸಂಸದೀಯ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ.
ಮೂರನೇದು ಕಾರ್ಯಾಂಗದ ಅತಿಯಾದ ವ್ಯಾಪ್ತಿಯ ಸಾಧ್ಯತೆ, ಅಂದರೆ ಆಡಳಿತ ಪಕ್ಷವು ದೊಡ್ಡ ಬಹುಮತವನ್ನು ಹೊಂದಿರಬೇಕಾದ್ರೆ ಸಂಸದೀಯ ನಿಯಂತ್ರಣವು ಸಾಂಕೇತಿಕವಾಗಬಹುದು. ನಾಲ್ಕನೇದು ಸಮ್ಮಿಶ್ರ ರಾಜಕೀಯ, ಅಂದರೆ ಬಹುಪಕ್ಷ ವ್ಯವಸ್ಥೆಗಳಲ್ಲಿ ಮೈತ್ರಿಗಳು ರಾಜಿ ರಾಜಕೀಯ ಮತ್ತು ನೀತಿಯ ಅಸ್ಥಿರತೆಗೆ ಕಾರಣ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರ್ತದೆ. ಸ್ನೇಹಿತರೆ, ಈ ಸಂಸದೀಯ ವ್ಯವಸ್ಥೆಗೆ ಉದಾಹರಣೆಗಳನ್ನು ನಾವು ನೋಡೋದಾದರೆ ಇಂಗ್ಲೆಂಡ್. ಮಾದರಿ ಸಂಸದೀಯ ಪ್ರಜಾಪ್ರಭುತ್ವ, ಅಂದರೆ ಹೌಸ್ ಆಫ್ ಕಾಮನ್ಸ್ನ ವಿಶ್ವಾಸವನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಸರ್ಕಾರ ಅಧಿಕಾರದಲ್ಲಿ ಉಳಿಯುತ್ತೆ. ಎರಡನೇದಾಗಿ ಭಾರತ. ರಾಷ್ಟ್ರಪತಿಯು ಸಾಂವಿಧಾನಿಕ ಮುಖ್ಯಸ್ಥರಾಗಿರ್ತಾರೆ, ಆದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಪರಿಷತ್ತು ನಿಜವಾದ ಕಾರ್ಯಾಂಗದ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಎರಡನೇದಾಗಿ ಅಧ್ಯಕ್ಷೀಯ ವ್ಯವಸ್ಥೆ. ಸ್ನೇಹಿತರೆ, ಅಧ್ಯಕ್ಷೀಯ ವ್ಯವಸ್ಥೆ ಅಂದರೆ ಇದರಲ್ಲಿ ಕಾರ್ಯಾಂಗ, ಅಂದರೆ ಅಧ್ಯಕ್ಷರು ಸಾಂವಿಧಾನಿಕವಾಗಿ ಶಾಸಕಾಂಗದಿಂದ ಸ್ವತಂತ್ರವಾಗಿರ್ತಾರೆ. ಅಂದರೆ ಅಧ್ಯಕ್ಷರು ರಾಷ್ಟ್ರದ ಮುಖ್ಯಸ್ಥರು ಹೌದು ಮತ್ತು ಸರ್ಕಾರದ ಮುಖ್ಯಸ್ಥರು ಹೌದು, ಮತ್ತು ಇವರನ್ನು ಜನರಿಂದ ನೇರವಾಗಿ ಅಥವಾ ಚುನಾಯಿತ ಪ್ರತಿನಿಧಿಗಳ ಮೂಲಕ ಪ್ರತ್ಯೇಕವಾಗಿ ಆಯ್ಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಅಧ್ಯಕ್ಷೀಯ ವ್ಯವಸ್ಥೆಯ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಅಧಿಕಾರಗಳ ಪ್ರತ್ಯೇಕತೆ, ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪ್ರತ್ಯೇಕ ಮತ್ತು ಸ್ವತಂತ್ರ ಅಂಗಗಳಾಗಿ ಕಾರ್ಯನಿರ್ವಹಿಸ್ತವೆ. ಪ್ರತಿಯೊಂದು ಅಂಗವು ಇತರ ಅಂಗಗಳ ಮೇಲೆ ನಿಯಂತ್ರಣ ಮತ್ತು ಸಮತೋಲನವನ್ನು ಸಾಧಿಸುತ್ತೆ. ಎರಡನೇದು ಏಕ ಕಾರ್ಯಾಂಗ, ಅಂದರೆ ಅಧ್ಯಕ್ಷರು ಸಾಂಪ್ರದಾಯಿಕ ಮತ್ತು ಕಾರ್ಯಾಂಗ ಎರಡೂ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾರೆ. ಮೂರನೇದು ನಿಶ್ಚಿತ ಅಧಿಕಾರಾವಧಿ, ಅಂದರೆ ಅಧ್ಯಕ್ಷರು ನಿಶ್ಚಿತ ಅವಧಿಗೆ ಸೇವೆ ಸಲ್ಲಿಸ್ತಾರೆ ಮತ್ತು ಮಹಾಭಿಯೋಗದ ಮೂಲಕ ಹೊರತುಪಡಿಸಿ ಅವರನ್ನು ಸುಲಭವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದು ಸಾಮೂಹಿಕ ಜವಾಬ್ದಾರಿ ಇರೋದಿಲ್ಲ, ಅಂದರೆ ಮಂತ್ರಿಗಳು ಶಾಸಕಾಂಗಕ್ಕಲ್ಲ, ಕೇವಲ ಅಧ್ಯಕ್ಷರಿಗೆ ಮಾತ್ರ ಜವಾಬ್ದಾರರಾಗಿರ್ತಾರೆ. ಐದನೇದು ಒಂದರ ಮೇಲೊಂದು ವ್ಯಾಪಿಸದ ಸದಸ್ಯತ್ವ, ಅಂದರೆ ಶಾಸಕಾಂಗದ ಸದಸ್ಯರು ಏಕಕಾಲದಲ್ಲಿ ಕಾರ್ಯಾಂಗದ ಹುದ್ದೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆರನೇದು ನಿಯಂತ್ರಣ ಮತ್ತು ಸಮತೋಲನ, ಅಂದರೆ ಪ್ರತಿಯೊಂದು ಅಂಗವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇತರ ಅಂಗಗಳು ತಮ್ಮ ಅಧಿಕಾರ ಮೀರೋದನ್ನು ಸುಲಭವಾಗಿ ತಡೆಯಬಹುದಾಗಿದೆ. ಸ್ನೇಹಿತರೆ, ಅಧ್ಯಕ್ಷೀಯ ವ್ಯವಸ್ಥೆಯ ಅನುಕೂಲಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸ್ಥಿರ ಕಾರ್ಯಾಂಗ, ಅಂದರೆ ನಿಶ್ಚಿತ ಅಧಿಕಾರಾವಧಿಯು ನಿರಂತರತೆ ಮತ್ತು ರಾಜಕೀಯ ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ಎರಡನೇದಾಗಿ ಪರಿಣಾಮಕಾರಿ ನಾಯಕತ್ವ, ಅಂದರೆ ಅಧ್ಯಕ್ಷರು ವಿಶೇಷವಾಗಿ ತುರ್ತು ಪರಿಸ್ಥಿತಿಗಳಲ್ಲಿ ನಿರ್ಣಾಯಕವಾಗಿ ಕಾರ್ಯನಿರ್ವಹಣೆ ಮಾಡ್ಬೋದಾಗಿದೆ. ಮೂರನೇದು ಕಾರ್ಯಗಳ ಸ್ಪಷ್ಟ ಪ್ರತ್ಯೇಕತೆ, ಅಂದರೆ ಆಡಳಿತದಲ್ಲಿ ಶಾಸಕಾಂಗದ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ನಾಲ್ಕನೇದು ನೇರ ಹೊಣೆಗಾರಿಕೆ, ಅಂದರೆ ಅಧ್ಯಕ್ಷರು ಸಂಸತ್ತಿಗಲ್ಲ, ನೇರವಾಗಿ ಮತದಾರರಿಗೆ ಜವಾಬ್ದಾರರಾಗಿರ್ತಾರೆ. ಐದನೇದು ರಾಷ್ಟ್ರೀಯ ಪ್ರಾತಿನಿಧ್ಯ, ಅಂದರೆ ನೇರವಾಗಿ ಚುನಾಯಿತರಾದ ಅಧ್ಯಕ್ಷರು ಸಾಮಾನ್ಯವಾಗಿ ರಾಷ್ಟ್ರದ ಏಕತೆಯನ್ನು ಸಂಕೇತಿಸುತ್ತಾರೆ. ಸ್ನೇಹಿತರೆ, ಅಧ್ಯಕ್ಷೀಯ ವ್ಯವಸ್ಥೆಯ ಅನಾನುಕೂಲಗಳನ್ನು ನೋಡೋದಾದರೆ ಮೊದಲನೇದಾಗಿ ಸ್ತಂಭನವಾಗುವ ಸಾಧ್ಯತೆ, ಅಂದರೆ ಅಧ್ಯಕ್ಷರು ಮತ್ತು ಶಾಸಕಾಂಗವು ವಿರೋಧ ಪಕ್ಷಗಳಿಗೆ ಸೇರಿದವರಾಗಿದ್ದರೆ ಸಂಘರ್ಷಗಳು ಆಡಳಿತವನ್ನು ನಿಷ್ಕ್ರಿಯಗೊಳಿಸ್ಬೋದು. ಎರಡನೇದು ಸರ್ವಾಧಿಕಾರದ ಅಪಾಯ, ಅಂದರೆ ಅತಿಯಾದ ಕಾರ್ಯಾಂಗ ಸ್ವಾತಂತ್ರ್ಯವು ಅಧಿಕಾರದ ಕೇಂದ್ರೀಕರಣಕ್ಕೆ ಕಾರಣ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿರುತ್ತೆ. ಮೂರನೇದು ಕಠಿಣ ಅಧಿಕಾರಾವಧಿ, ಅಂದರೆ ಜನಪ್ರಿಯವಲ್ಲದ ಅಥವಾ ಅಸಮರ್ಥ ಅಧ್ಯಕ್ಷರನ್ನು ಅವರ ಅವಧಿ ಮುಗಿಯುವ ಮೊದಲು ಸುಲಭವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದಾಗಿ ದುರ್ಬಲ ಹೊಣೆಗಾರಿಕೆ, ಅಂದರೆ ಶಾಸಕಾಂಗವು ಅವಿಶ್ವಾಸ ನಿರ್ಣಯದ ಮೂಲಕ ಕಾರ್ಯಾಂಗವನ್ನು ವಜಾಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಐದನೇದು ಸೀಮಿತ ಸಾಮೂಹಿಕ ಜವಾಬ್ದಾರಿ, ಅಂದರೆ ಅಲ್ಲಿನ ನಿರ್ಧಾರ ತೆಗೆದುಕೊಳ್ಳೋದೇನಿದೆ ನೋಡಿ ಅದು ಸಹಕಾರಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿರುತ್ತೆ. ಸ್ನೇಹಿತರೆ, ಅಧ್ಯಕ್ಷೀಯ ವ್ಯವಸ್ಥೆಗೆ ಉದಾಹರಣೆಗಳನ್ನು ನೋಡೋದಾದರೆ ಅಮೇರಿಕಾ ಅಧ್ಯಕ್ಷೀಯ ವ್ಯವಸ್ಥೆಯ ಮೂಲ ರೂಪ ಆಗಿದೆ. ಅಲ್ಲಿನ ಅಧ್ಯಕ್ಷರನ್ನು, ಅಂದರೆ ರಾಷ್ಟ್ರದ ಮುಖ್ಯಸ್ಥ ಮತ್ತು ಸರ್ಕಾರದ ಮುಖ್ಯಸ್ಥರನ್ನು ಕಾಂಗ್ರೆಸ್ನಿಂದ, ಅಂದರೆ ಅಲ್ಲಿನ ಶಾಸಕಾಂಗ ಸ್ವತಂತ್ರವಾಗಿ ಚುನಾಯಿಸಲಾಗುತ್ತೆ. ಅಮೆರಿಕ ಸಂವಿಧಾನವು ಬಲವಾದ ನಿಯಂತ್ರಣ ಮತ್ತು ಸಮತೋಲನ ವ್ಯವಸ್ಥೆಯನ್ನು ಒದಗಿಸುತ್ತೆ. ಸ್ನೇಹಿತರೆ, ಅಲ್ಲಿನ ಅಧ್ಯಕ್ಷರು ಕಾನೂನುಗಳಿಗೆ ವೀಟೋ, ಅಂದರೆ ನಿಷೇಧಾಜ್ಞೆ ಮಾಡಬಹುದು. ಕಾಂಗ್ರೆಸ್ ಅಂತಹ ವೀಟೋಗಳನ್ನು ಅತಿಕ್ರಮಣನೂ ಕೂಡ ಮಾಡಬಹುದು ಮತ್ತು ಅಧ್ಯಕ್ಷರನ್ನು ಮಹಾಭಿಯೋಗಕ್ಕೆ ಒಳಪಡಿಸಬಹುದಾಗಿದೆ. ಸ್ನೇಹಿತರೆ, ಅಮೆರಿಕ ಜೊತೆಗೇನೆ ಬ್ರೆಜಿಲ್, ಮೆಕ್ಸಿಕೋ, ಅರ್ಜೆಂಟೈನಾ ದೇಶವೂ ಕೂಡ ಅಧ್ಯಕ್ಷೀಯ ವ್ಯವಸ್ಥೆಯನ್ನು ಹೊಂದ್ಕೊಂಡಿದೆ. ಇವೆಲ್ಲವೂ ನೇರವಾಗಿ ಚುನಾಯಿತರಾದ ಅಧ್ಯಕ್ಷರನ್ನು ಹೊಂದಿರತಕ್ಕಂಥ ಅಮೆರಿಕ ಮಾದರಿಯ ವ್ಯತ್ಯಯಗಳನ್ನು ಅನುಸರಿಸ್ತವೆ. ಮೂರನೇದಾಗಿ ಅರೆ ಅಧ್ಯಕ್ಷೀಯ ವ್ಯವಸ್ಥೆ. ಸ್ನೇಹಿತರೆ, ಅರೆ ಅಧ್ಯಕ್ಷೀಯ ವ್ಯವಸ್ಥೆಯು ಅಧ್ಯಕ್ಷೀಯ ಮತ್ತು ಸಂಸದೀಯ ವ್ಯವಸ್ಥೆಗಳೆರಡರ ಲಕ್ಷಣಗಳನ್ನು ಸಂಯೋಜಿಸುವ ಒಂದು ಮಿಶ್ರ ಮಾದರಿಯಾಗಿದೆ. ಇದು ದ್ವಿಕಾರ್ಯಾಂಗವನ್ನು ಒಳಗೊಂಡಿರುತ್ತೆ. ಇಲ್ಲಿ ಒಬ್ಬ ರಾಷ್ಟ್ರಪತಿ, ಅಂದರೆ ರಾಷ್ಟ್ರದ ಮುಖ್ಯಸ್ಥ, ಮತ್ತು ಒಬ್ಬ ಪ್ರಧಾನಮಂತ್ರಿ, ಅಂದರೆ ಸರ್ಕಾರದ ಮುಖ್ಯಸ್ಥರು ಇರ್ತಾರೆ. ಸ್ನೇಹಿತರೆ, ಅರೆ ಅಧ್ಯಕ್ಷೀಯ ವ್ಯವಸ್ಥೆಯ ಮೂಲ ಲಕ್ಷಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ದ್ವಿಕಾರ್ಯಾಂಗ, ಅಂದರೆ ರಾಷ್ಟ್ರಪತಿಗಳು
ಸಾಮಾನ್ಯವಾಗಿ ನೇರವಾಗಿ ಚುನಾಯಿತರಾಗ್ತಾರೆ ಮತ್ತು ಪ್ರಧಾನಮಂತ್ರಿಯೊಂದಿಗೆ ಅಧಿಕಾರವನ್ನು ಹಂಚಿಕೊಳ್ತಾರೆ. ಎರಡನೇದು ಜವಾಬ್ದಾರಿಗಳ ವಿಭಜನೆ, ಅಂದರೆ ರಾಷ್ಟ್ರಪತಿಯವರು ವಿದೇಶಾಂಗ ವ್ಯವಹಾರಗಳು ಮತ್ತು ರಕ್ಷಣೆಯನ್ನು ನಿಭಾಯಿಸ್ತಾರೆ. ಪ್ರಧಾನಮಂತ್ರಿಯವರು ದೇಶೀಯ ನೀತಿಗಳು ಮತ್ತು ದಿನನಿತ್ಯದ ಆಡಳಿತವನ್ನು ನಿರ್ವಹಣೆ ಮಾಡ್ತಾರೆ. ಮೂರನೇದು ಮಿಶ್ರ ಹೊಣೆಗಾರಿಕೆ, ಅಂದರೆ ಪ್ರಧಾನಮಂತ್ರಿ ಮತ್ತು ಸಂಪುಟವು ಶಾಸಕಾಂಗಕ್ಕೆ ಜವಾಬ್ದಾರರಾಗಿದ್ದರೆ ರಾಷ್ಟ್ರಪತಿಯವರು ಮತದಾರರಿಗೆ ಜವಾಬ್ದಾರರಾಗಿರ್ತಾರೆ. ನಾಲ್ಕನೇದು ಕಾರ್ಯಾಂಗಗಳ ನಡುವೆ ನಿಯಂತ್ರಣ ಮತ್ತು ಸಮತೋಲನ. ಈ ವ್ಯವಸ್ಥೆಗೆ ಇಬ್ಬರು ಕಾರ್ಯಾಂಗ ಮುಖ್ಯಸ್ಥರ ನಡುವೆ ಸಹಕಾರ ಅಗತ್ಯ ಇರುತ್ತೆ. ಇದು ಸಮತೋಲನಕ್ಕೆ ಅಥವಾ ಸಂಘರ್ಷಕ್ಕೆ ಕಾರಣ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿರುತ್ತೆ. ಐದನೇದು ನಮ್ಯ ಅಧಿಕಾರ ಹಂಚಿಕೆ, ಅಂದರೆ ರಾಜಕೀಯ ಸಂದರ್ಭಗಳು ಮತ್ತು ಸಾಂವಿಧಾನಿಕ ವಿನ್ಯಾಸವನ್ನು ಅವಲಂಬಿಸಿ ರಾಷ್ಟ್ರಪತಿಗಳ ಅಧಿಕಾರದ ಮಟ್ಟವು ಬದಲಾವಣೆ ಆಗ್ಬೋದಾಗಿದೆ. ಸ್ನೇಹಿತರೆ, ಅರೆ ಅಧ್ಯಕ್ಷೀಯ ವ್ಯವಸ್ಥೆಯ ಅನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸಮತೋಲನ ಅಧಿಕಾರ ವಿತರಣೆ, ಅಂದರೆ ಅಧಿಕಾರದ ಅತಿಯಾದ ಕೇಂದ್ರೀಕರಣವನ್ನು ಇದು ಏನು ಮಾಡುತ್ತೆ, ಸಂಪೂರ್ಣವಾಗಿ ತಡೆಯುತ್ತೆ. ಎರಡನೇದು ಹೊಣೆಗಾರಿಕೆಯೊಂದಿಗೆ ಸ್ಥಿರತೆ, ಅಂದರೆ ರಾಷ್ಟ್ರಪತಿಯವರು ನಿರಂತರತೆಯನ್ನು ಖಚಿತಪಡಿಸ್ತಾರೆ, ಪ್ರಧಾನಮಂತ್ರಿಯವರು ಶಾಸಕಾಂಗದ ವಿಶ್ವಾಸವನ್ನು ಕಾಪಾಡಿಕೊಳ್ತಾರೆ. ಮೂರನೇದು ನಮ್ಯತೆ, ಅಂದರೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ನಡುವಿನ ಅಧಿಕಾರವನ್ನು ವರ್ಗಾಯಿಸುವ ಮೂಲಕ ವ್ಯವಸ್ಥೆಯು ರಾಜಕೀಯ ವಾಸ್ತವತೆಗಳಿಗೆ ಹೊಂದಿಕೊಳ್ಳಬಲ್ಲದು. ನಾಲ್ಕನೇದು ದಕ್ಷ ನಿರ್ಧಾರ ಕೈಗೊಳ್ಳುವಿಕೆ, ಅಂದರೆ ದ್ವಿನಾಯಕತ್ವವು ಜವಾಬ್ದಾರಿಗಳ ವಿಭಜನೆಗೆ ಮತ್ತು ಸಂಕೀರ್ಣ ವಿಷಯಗಳಿಗೆ ತ್ವರಿತ ಪ್ರತಿಕ್ರಿಯೆಗೆ ಅನುವು ಮಾಡಿಕೊಡುತ್ತೆ. ಸ್ನೇಹಿತರೆ, ಅರೆ ಅಧ್ಯಕ್ಷೀಯ ವ್ಯವಸ್ಥೆಯ ಅನಾನುಕೂಲಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಸಂಘರ್ಷದ ಸಾಧ್ಯತೆ, ಅಂದರೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ನಡುವಿನ ಭಿನ್ನಾಭಿಪ್ರಾಯಗಳು ನೀತಿ ನಿಷ್ಕ್ರಿಯತೆಗೆ ಕಾರಣ ಆಗ್ಬೋದು. ಎರಡನೇದು ಅಧಿಕಾರದ ಅಸ್ಪಷ್ಟತೆ, ಅಂದರೆ ಒಂದರ ಮೇಲೊಂದು ವ್ಯಾಪಿಸ್ತಕ್ಕಂಥ ಅಧಿಕಾರಗಳು ಆಡಳಿತದಲ್ಲಿ ಗೊಂದಲಕ್ಕೆ ಕಾರಣ ಆಗ್ಬೋದು. ಮೂರನೇದಾಗಿ ರಾಜಕೀಯ ಅಸ್ಥಿರತೆ, ಅಂದರೆ ರಾಷ್ಟ್ರಪತಿ ಮತ್ತು ಸಂಸದೀಯ ಬಹುಮತವು ವಿರೋಧ ಪಕ್ಷಗಳಿಗೆ ಸೇರಿದಾಗ ಸಮನ್ವಯವು ಕಷ್ಟಕರವಾಗುತ್ತೆ. ನಾಲ್ಕನೇದು ಸಂಕೀರ್ಣ ಹೊಣೆಗಾರಿಕೆ, ಅಂದರೆ ಸರ್ಕಾರದ ಕ್ರಮಗಳಿಗೆ ಯಾರು ಜವಾಬ್ದಾರರು ಎಂಬುದನ್ನು ನಿರ್ಧರಿಸೋದಕ್ಕೆ ನಾಗರಿಕರಿಗೆ ಕಷ್ಟ ಆಗ್ಬೋದು. ಸ್ನೇಹಿತರೆ, ಅರೆ ಅಧ್ಯಕ್ಷೀಯ ವ್ಯವಸ್ಥೆಯ ಉದಾಹರಣೆಗಳನ್ನು ನಾವು ನೋಡೋದಾದರೆ, ಫ್ರಾನ್ಸ್ ಮತ್ತು ಪೋರ್ಚುಗಲ್ ದೇಶದ